जंतर मंतर का सीजन 2 बहुत ही जल्द शुरू होने जा रहा है. ಈ ಫೆಲ್ಟ್ ಅವ್ರು ಕೇಳ್ತಾ ಇರೋದು ಕರೆಕ್ಟಾಗಿ ಕೇಳ್ತಿದಾರಲ್ವಾ, ಅಂದರೆ ಎಕ್ಸಾಮಿನೇಷನ್ ಸರಿಗಾಗಲಿಲ್ಲ ಅಂದರೆ ಈ ಜನ್ರೇಷನ್ ಅವರು ನಾವಿನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಮ್ಮ ವಿಧಾನದಲ್ಲಿ ನಾವು ಮಾಡ್ತೀವಿ, ಪೀಸ್ಫುಲ್ಲಾಗೆ ಮಾಡ್ತೀರ ಅವ್ರು. ಐ ಡೋಂಟ್ ಥಿಂಕ್ ಯಾವುದೇ ಥರದ ವೈಲೆನ್ಸ್ ನಾನು ಎಲ್ಲೂ ಡೆಲ್ಲಿ ಜಂತರ್ ಮಂತರ್ ಆಗಿರ್ಬೋದು, ರಾಂಚಿಲಾಗಿರ್ಬೋದು ವೈಲೆನ್ಸ್ ನೋಡಿಲ್ಲ. ಪೀಸ್ಫುಲ್ ಆಗಿ ಅವ್ರು ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗೋದು, ಅಶ್ರವಾಯು ಪ್ರಯೋಗ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡೋದು. ಈವನ್ ರಾಂಚಿಲ್ ನೋಡಿದೆ, ರಾಂಚಿಲ್ ಕೂಡ ಆಗಿದೆ. ಅನ್ಫಾರ್ಚುನೇಟ್. ಒಂದು ಕಳಂಕ ಆಗುತ್ತೆ ನಮ್ಮ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ, ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಅಥವಾ ನಮ್ಮ ಒಂದು ಫೇರ್ ಇಂಡಿಯಾನ ಪ್ರಪಂಚದಲ್ಲಿ ಯಾವ ಥರ ಇಂಡಿಯನ್ ಸ್ಟೂಡೆಂಟ್ಸ್ ಹೋಗ್ತಾರೆ ಅಥವಾ ಇಂಡಿಯಾ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಎಷ್ಟೊಂದು ಜನ, ಒಂದು ರೆಸ್ಪೆಕ್ಟ್ ಇದೆ ನಮ್ಮ ಮೇಲೆ. ನಾವು ತಿಳ್ಕೊಬೇಕಿರೋದೇನು ಅಂದರೆ ಆ್ಯಸ್ ಎ ಸೊಸೈಟಿ ನಾವು ಪೊಲೀಸನ್ನ ಆರ್ಮಿ ಅಂತ ಯಾವಾಗ ನಾವು ನೋಡೋಕೆ ಶುರು ಮಾಡ್ತೀವಿ, ಅಲ್ಲೇ ಒಂದು ಕೊಲಾಪ್ಸ್ ಆದಂಗೆ ಅನ್ಸ್ಬಿಡುತ್ತೆ ಸಮಾಜದ ಒಂದು ಏನು ಅಸ್ತಿತ್ವಗಳಿರುತ್ತೆ. ಯಾಕೆಂದರೆ ಪೊಲೀಸ್ನವ್ರು ಆರ್ಮಿಯವ್ರು ಅಲ್ಲ, ಪೊಲೀಸವ್ರಿಗೆ ಮೇಲಧಿಕಾರಿ ಆರ್ಡರ್ ಕೊಟ್ಟರು ಅಂತ ಮಾತ್ರಕ್ಕೆ ಅವ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಯಾವುದೇ ಥರದ ಒಂದು ಸೆನ್ಸ್ ಇಲ್ಲ ಅದರಲ್ಲಿ. ಶಿಕ್ಷೆ ಆಗೋದು ಒಂದು, ಶಿಕ್ಷೆ ಜೊತೆಗೆ ಆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಹೆಡ್ ಯಾರಿದ್ದಾರೆ ಅಕೌಂಟಬಿಲಿಟಿ ತೊಗೊಳ್ಳೋದು ಇನ್ನೊಂದು, ಅದ್ರ ಜೊತೆಗೆ ಬರೋದು ಸೈಮಲ್ಟೇನಿಯಸ್ಲಿ ಆದಮೇಲಲ್ಲ ಹೇಗಿದನ್ನು ನಾವು ಸ್ಟಾಪ್ ಮಾಡ್ಬೋದು. ಕೆಲವರು ಫಿಲ್ಮ್ ಸ್ಟಾರ್ಸ್ಗಳು ಕೂಡ ಅಲ್ಲೋಗಿ ಸಪೋರ್ಟ್ ಮಾಡೋದು. ಎಕ್ಸಾಂಪಲ್ಲು ನಮ್ಮ ಪ್ರಕಾಶ್ ರಾಜ್ ಸರ್, ಕಿಶೋರ್ ಅವರು ಟ್ರೆಡಿಷ್ನಲ್ ಆಗಿರುತ್ತೆ, ಒಂದು ಸ್ಟೇಜ್ ಇರುತ್ತೆ, ಆ ಸ್ಟೇಜಲ್ಲಿ ಒಬ್ರು ಏನೋ ಒಂದು ಆಂದೋಲನದ ಬಗ್ಗೆ ಮಾತಾಡ್ತಿರ್ತಾರೆ, ಇನ್ನು ಮಿಕ್ಕಾದವರೆಲ್ಲ ಆ ಸ್ಟೇಜ್ ಕಡೆಗೆ ಗಮನ ಇರುತ್ತೆ. ಬಟ್ ಈ ಪ್ರೊಟೆಸ್ಟಲ್ಲಿ ನಾವು ನೋಡ್ಬಿಟ್ವಿ ಅಂದರೆ ಆ ಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ ಸ್ಟೇಜ್ ಅಂತಿಲ್ಲ. ಉದಾಹರಣೆಗೆ ಜಂತರ್ ಮಂತರ್ ನೋಡಿದಾಗ ಇಡೀ ಜಂತರ್ ಮಂತರಲ್ಲಿ ಅಲ್ಲಲ್ಲಲ್ಲೇ ಚಿಕ್ಕ ಚಿಕ್ಕ ಗ್ರೂಪ್ಸಲ್ಲಿ ಅವರೇ ಏನೋ ಮಾಡ್ತಾಯಿದ್ರು. ಅವ್ರು ಏನು ಯೂಸ್ ಮಾಡ್ತಿದ್ದಾರೆ, ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ, ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ರೀಚ್ ಇದೆ ಅವ್ರಿಗೆ. ಆ್ಯಂಡ್ ಇಂಟರ್ನೆಟ್ಟು ಬರೀ ನಮ್ಮ ಊರು, ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ಅಲ್ಲ, ಇಡೀ ಪ್ರಪಂಚಕ್ಕೆ ಹೋಗುತ್ತದು. ಹೇಳ್ತಾ ಇದ್ದಾರೆ ಎನಫ್ ಇಸ್ ಎನಫ್ ಅನ್ನೋದು. ಅಂದರೆ ನಾವೇನು ತಡ್ಕೊಳ್ಳಲ್ಲ, ನೀವುಗಳು ತಡ್ಕೊಂಡಿರ್ಬೋದು, ನೀವುಗಳು ಅಂದರೆ ನಾವು ನಮ್ಮ ಜನ್ರೇಷನ್ ಮಿಲೇನಿಯಲ್ಸ್ ಅಂತ ಏನು ಹೇಳ್ತೀವಿ, ಅಥವಾ ನಿಮ್ಮಿಂದ ನೀವು ಮಾಡಿರ್ಬೋದು, ಇದನ್ನು ನೀವು ಸಹಿಸ್ಕೊಂಡಿರ್ಬೋದು. ಅಕ್ಕಪಕ್ಕದಲ್ಲಿ ಅಥವಾ ಪ್ರಪಂಚದಲ್ಲಿ ಈ ರೀತಿಯಾದ ಎಕ್ಸಾಮಿನೇಷನ್ಸ್ನ ಇದನ್ನು ಮಾಡ್ತಾ ಇರ್ಬೇಕಾದ್ರೆ ಕಲ್ತ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನನಗೆ ಜ್ಞಾಪಕ ಇದೆ 2010-11 ಟೈಮಲ್ಲಿ ವೆಸ್ಟಿಂದ ಎಷ್ಟೊಂದು ಕಂಟ್ರೀಸ್ ಅವರ ಎಲೆಕ್ಷನ್ ಕಮಿಷನ್ನವರು ಇಂಡಿಯಾಗೆ ಬರ್ತಾ ಇದ್ರು. ಆಗ ಎಲೆಕ್ಷನ್ ಕಮಿಷನ್ನ ಸ್ಟಡಿ ಮಾಡೋದಕ್ಕೆ ಏನಂತೀರಾ, ಕಿವಿನ ನೆಲಕ್ಕೆ ಕೊಟ್ಟು ಇರೋ ಅಂಥ ಮನುಷ್ಯರು ಅಂತ ನಾನು ನಂಬ್ತೀನಿ. ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅನ್ನೋ ಒಂದು ಸರ್ಕಾರನ ಬೀಳ್ಸಿದ್ರು. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಜಂತರ್ ಮಂತರ್ ಆಯಿತು, ಈಗ ರಾಂಚಿ. ದೇಶಾದ್ಯಂತ ಜೆನ್ಜಿ ಹೋರಾಟದ ಕಹಳೆ ಮೊಳಗಿದೆ. ಈ ಜೆನ್ಜಿ ಹೋರಾಟದ ಬಗ್ಗೆ ಸಾಕಷ್ಟು ಮಾತಾಡಬೇಕು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಯನ್ನು ಸ್ವಾಗತ ಮಾಡ್ತೀನಿ. ಕಿರಣ್ ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಜೆನ್ಜಿ ಹೋರಾಟ ಅನ್ನೋದು ದೇಶಾದ್ಯಂತ ಚರ್ಚೆ ಆಗ್ತಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಒಳ್ಳೇದು ಅಂತ. ಐ ಥಿಂಕ್ ನೆಕ್ಸ್ಟ್ ಜನ್ರೇಷನ್ ಬರೋವ್ರಿಗೆ ಅವ್ರಿಗೆ ಏನು ಬೇಕಿದೆ ಅನ್ನೋ ಒಂದು ಕ್ಲಾರಿಟಿ ಇದ್ದು ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಅದಕ್ಕಿಂತ ಒಳ್ಳೇದೇನಿದೆ. ಅದಿದ್ದಿದ್ರೆ ಕೇಳ್ತಿರ್ಲಿಲ್ಲ, ಇಲ್ಲದೇ ಇರೋದನ್ನು ಕೇಳ್ತಾರೆ ಯಂಗರ್ ಜನ್ರೇಷನ್. ಸೊ ಡೆಫಿನೆಟ್ ಆಗಿ ಐ ಥಿಂಕ್ ಇಟ್ಸ್ ಎಲ್ಲರೂ ಗಮನ ಕೊಡಬೇಕಾಗಿರುವಂಥದ್ದೇ ವಿಷಯ. ಗಮನ ಕೊಡಬೇಕು, ಕೊಡಲಿಲ್ಲ ಅಂದ್ರೆ ಗಮನ ಕೊಡೋ ಥರ ಮಾಡ್ತೀವಿ ಅಂತ ಜೆನ್ಜಿ ಹೋರಾಟ ನಡೀತಾ ಇದೆ. ಅವರು ಆ್ಯಕ್ಚುಲಿ ಈ CJP ಪ್ರೊಟೆಸ್ಟ್ ಎಲ್ಲ ಶುರು ಆಗಿದ್ದಾಗ ಇನಿಷಿಯಲಿ ಕೂಡ ನೀವು ನೋಡಿದ್ರೆ ಅವ್ರು ಯಾರನ್ನೂ ಕೇಳಲಿಲ್ಲ ನಮ್ಮ ಜೊತೆಗೆ ಬನ್ನಿ, ಅಥವಾ ಅವರು ಚೆನ್ನಾಗಿ ಮೊಬಿಲೈಸ್ ಮಾಡ್ಕೊಂಡ್ರು ಅವರು. ಈಗ ಫಾರ್ ಎಕ್ಸಾಂಪಲ್ ನನ್ನ ಜನ್ರೇಷನ್ ಅವ್ರಿಗೆ, ನಮಗಿಂತ ಓಲ್ಡರ್ ಜನ್ರೇಷನ್ ಅವ್ರಿಗೆ ಆ ಒಂದು ಇಶ್ಯೂಸ್ ಮೀರ್ಬಿಟ್ಟಿದ್ದೀವಲ್ವ ನಾವು. ಎಕ್ಸಾಮಿನೇಷನ್ಸ್ ಆಗ್ಬೋದು, ಅಥವಾ ಪೇಪರ್ ಲೀಕ್ ಆಗ್ಬೋದು, ಅಥವಾ ಜಾಬ್ ರೆಕ್ರೂಟ್ಮೆಂಟ್ಸ್ಗೆ ಅವ್ರು ಏನೇನೋ ಅವ್ರದ್ದು ಇಶ್ಯೂಸ್ ಇತ್ತು. ಬಟ್ ಸ್ಟಿಲ್ ನಾವು ಯಾಕೆ ಇನ್ವಾಲ್ವ್ ಆಗಿದ್ದು ಅಂದರೆ ವಿ ಫೆಲ್ಟ್ ಅವ್ರು ಕೇಳ್ತಾ ಇರೋದು ಕರೆಕ್ಟಾಗಿ ಕೇಳ್ತಿದಾರಲ್ವ. ಅಂದರೆ ಎಕ್ಸಾಮಿನೇಷನ್ ಸರಿಗಾಗಲಿಲ್ಲ ಅಂದರೆ ಅಥವಾ ಎಕ್ಸಾಮಿನೇಷನ್ ರಿಲೇಟೆಡ್ಡೇ ಇಷ್ಟೊಂದು ಇಶ್ಯೂಸ್ ಬರ್ತಾ ಇದೆ ಅಂದರೆ ಅವ್ರಿಗೆ ಅವರ ಒಂದು ಫ್ಯೂಚರ್ ಇನ್ಸೆಕ್ಯೂರ್ ಆದಂಗೆ. ಸೊ ಐ ಥಿಂಕ್ ಆಗಿರೋ ಒಂದು ಲಾಸ್ಟ್ 2 ಮಂತ್ಸ್ದು ನಾವೇನಿದೆ ನೋಡಿದ್ರೆ ಘಟನೆಗಳು ಕ್ಲಿಯರ್ ಆಗುತ್ತೆ. ಗಮನ ಕೊಡಲಿಲ್ಲ ಅಂದರೆ ಅವ್ರ ಗಮನ ಹೇಗೆ ಸೆಳೀತಾರೆ ಅನ್ನೋದು ಗೊತ್ತು ಅವ್ರಿಗೆ. ಆ್ಯಂಡ್ ರಿಫ್ರೆಶಿಂಗ್ ಆಗಿದೆ ಇದು. ಒಂಥರ ಮುಂಚೆ ನಾವೆಲ್ಲ ಪ್ರೊಟೆಸ್ಟ್ ಅಂತ ಕೇಳಿದ್ರೆ ನಾರ್ಮಲಿ ISC ಟೈಮಲ್ಲಿ ನೋಡಿದ್ವಿ. ಅದಾದಮೇಲೆ ಈವನ್ NA ಆಮೇಲೆ CA NRCದು ಬಂದಿದ್ದು. ಅದಾದಮೇಲೆ ಫಾರ್ಮರ್ಸ್ದು. ಆ ಟೈಮಲ್ಲೆಲ್ಲ ಪ್ರೊಟೆಸ್ಟ್ ಅಂದಾಗ ಒಂದು ವೆರಿ ಟ್ರೆಡಿಷ್ನಲ್ ಆಗಿರುತ್ತೆ, ಒಂದು ಸ್ಟೇಜ್ ಇರುತ್ತೆ, ಆ ಸ್ಟೇಜಲ್ಲಿ ಒಬ್ರು ಏನೋ ಒಂದು ಆಂದೋಲನದ ಬಗ್ಗೆ ಮಾತಾಡ್ತಿರ್ತಾರೆ, ಇನ್ನು ಮಿಕ್ಕಾದವರೆಲ್ಲ ಆ ಸ್ಟೇಜ್ ಕಡೆಗೆ ಗಮನ ಇರುತ್ತೆ. ಬಟ್ ಈ ಪ್ರೊಟೆಸ್ಟಲ್ಲಿ ನಾವು ನೋಡ್ಬಿಟ್ವಿ ಅಂದರೆ ಆ ಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ ಸ್ಟೇಜ್ ಅಂತಿಲ್ಲ. ಉದಾಹರಣೆಗೆ ಜಂತರ್ ಮಂತರ್ ನೋಡಿದಾಗ ಇಡೀ ಜಂತರ್ ಮಂತರಲ್ಲಿ ಅಲ್ಲಲ್ಲಲ್ಲೇ ಚಿಕ್ಕ ಚಿಕ್ಕ ಗ್ರೂಪ್ಸಲ್ಲಿ ಅವರೇ ಏನೋ ಮಾಡ್ತಾಯಿದ್ರು. ಅವ್ರು ಏನು ಯೂಸ್ ಮಾಡ್ತಿದ್ದಾರೆ, ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ, ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ರೀಚ್ ಇದೆ ಅವ್ರಿಗೆ. ಆ್ಯಂಡ್ ಇಂಟರ್ನೆಟ್ಟು ಬರೀ ನಮ್ಮ ಊರು, ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ಅಲ್ಲ, ಇಡೀ ಪ್ರಪಂಚಕ್ಕೆ ಹೋಗುತ್ತದು.
ಆ್ಯಂಡ್ ನೀವು ಜೆನ್ಜಿ ಇಂಡಿಯಾಲಿ ಅಂತ ಹೇಳಿದ್ರೆ ಐ ಥಿಂಕ್ ಜೆನ್ಜಿ ವರ್ಲ್ಡ್ ವೈಡ್ ನಾವು ಬೇರೆ ಬೇರೆ ಕಡೆಗೆ ನೋಡಿದ್ದೀವಿ ಅವ್ರ ಹಕ್ಕುಗಳನ್ನ ಕೇಳಿರೋದು, ಬರೀ ಇಂಡಿಯಾಲಿ ಮಾತ್ರ ಅಲ್ಲ. ಆ್ಯಂಡ್ ಈ ಪ್ರೊಟೆಸ್ಟ್ಗೂ ಕೂಡ ವರ್ಲ್ಡ್ ವೈಡಿಂದನೂ ಸಪೋರ್ಟ್ ಸಿಕ್ಕಿದೆ. ಬೇರೆ ಬೇರೆ ಫ್ರಾಕ್ಷನ್ಸ್ ಆಫ್ ಕಂಟ್ರೀಸ್ನವರು ಕೂಡ ಯಂಗರ್ ಕ್ರೌಡ್ಸು ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇದೊಂದು ಅನ್ಫಾರ್ಚುನೇಟ್ ಈ ಸಿಚುವೇಶನ್ಗೆ ಬಂದಿರೋದು. ಐ ಥಿಂಕ್ ಈ ಸಿಚುವೇಶನ್ಗೆ ಬರಬಾರ್ದಿತ್ತು, ಬಟ್ ಬಂದಿರೋದು ಇವರು ಡಿಸೈಡ್ ಮಾಡಿದ್ದಾರೆ ನಾವೇನು ಇದಕ್ಕೆ ಸೊಲ್ಯೂಷನ್ ಓರಿಯೆಂಟೆಡ್ ಒಂದು ಮಾಡ್ತೀವಿ ನಮ್ಮ ದಾರಿಲಿ ಅಂತ. ಎಸ್ ಕಿರಣ್ ಸರ್, ಈಗ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ, ಪ್ರೊಟೆಸ್ಟ್ ಮಾಡೋದು ಅಂದರೆ ಒಬ್ರು ಕೂತ್ಕೊಂಡು ಲೀಡರ್ ಮಾತಾಡೋದು, ಎಲ್ಲರೂ ಕೇಳೋದು ಅಂತ ಅದು ಮಾಡ್ತಾರೆ, ಇಲ್ಲ ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಾರೆ. ಬಟ್ ಈಗ ನಡೀತಾ ಇರೋಂಥ ಪ್ರೊಟೆಸ್ಟ್ ರೂಟ್ ಆಫ್ ಚೇಂಜ್ ಆಗಿದೆ ಅಲ್ವಾ? ಅಂದರೆ ಶಾರ್ಟ್ಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಎಲ್ಲ ನಡೀತಾರೆ. ಇನ್ಫ್ಯಾಕ್ಟ್ ನೋಡಿ, ಹಂಗರು ನಡೀತಾ ಇದೆ. ಇವಾಗ ಸೋನಮ್ ವಾಂಗ್ಚುಕ್ ಅವ್ರು ಮಾಡಿದ್ರು, ಇಲ್ಲಿ ರಾಂಚಿಲಿ ಏನು ನಡೀತಿದೆ, ಸ್ಟೂಡೆಂಟ್ ಲೀಡರ್ ಅವರು ಕೂಡ ಅವರು ಮಾಡ್ತಿದ್ದಾರೆ. ನಂಗೆ ಹೆಸರು ಜ್ಞಾಪಕ ಇಲ್ಲ, ದೇವೇಂದ್ರನಾಥ್ ಮಹತ್ವ ಅಂತ ಸರ್ ಅವರು ಕೂಡ ಮಾಡ್ತಿದ್ದಾರೆ. ಸೊ ಇದೇನಂದ್ರೆ ಸತ್ಯಾಗ್ರಹ ಒಂದು ನಡೀತಾ ಇದೆ, ಉಪವಾಸ ಸತ್ಯಾಗ್ರಹ. ಇನ್ನೊಂದು ಆ ಒಂದು ಆಂದೋಲನದ ಒಂದಿಷ್ಟು ಮುಖಗಳು ಯಾರು ಇರ್ತಾರೆ, ಅಥವಾ ಅದನ್ನ ಆರ್ಗನೈಸ್ ಮಾಡೋ ಲೀಡರ್ಸು, ಸ್ಟೂಡೆಂಟ್ಸ್ ಆಗಿರ್ಬೋದು, ಆರ್ಗನೈಸೇಷನ್ಸ್ನವ್ರು ಆಗಿರ್ಬೋದು, NGOಸ್ನವ್ರು, ಅವರು ಆ ಒಂದು ಪ್ರಚಾರಕ್ಕೆ ಇದು ಮಾಡ್ತಾರೆ. ಇದನ್ನ ಬಿಟ್ಟು ನೀವು ಹೇಳ್ದಂಗೆ ರೀಲ್ಸ್ ಆಗಿರ್ಬೋದು, ಅಥವಾ ಏನಂತೀರಾ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಇನ್ಫ್ಯಾಕ್ಟ್ ಬಹಳ ಯೂಸ್ ಮಾಡಿರೋದು ಜೆನ್ಜಿ ಅಲ್ವಾ, ಮೋರ್ ದೆನ್ ಟ್ವಿಟರ್, ಮೋರ್ ದೆನ್ ಫೇಸ್ಬುಕ್ ಎಲ್ಲ 45-50 ಯೂಸ್ ಮಾಡ್ತಾರೆ. ನಮ್ಮವ್ರಿಗೆ ನಿಮ್ಮವ್ರಿಗೆ ಆಗತ್ತದು. ಇಲ್ಲ ನಾವು ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ನಾವು ಅಂದ್ರೆ ಯಾಕೆ ಯೂಸ್ ಮಾಡ್ತೀವಿ ನಾವು ಇನ್ಸ್ಟಾಗ್ರಾಮ್ ಅಂದ್ರೆ, ಯಂಗ್ಸ್ಟರ್ಸ್ ಮೇಲೆ ನಮ್ಗೊಂದು ಕ್ಯೂರಿಯಾಸಿಟಿ ಇದೆ ಅಲ್ವಾ, ಅವ್ರು ಏನ್ ಮಾಡ್ತಿದ್ದಾರೆ, ಲೇಟೆಸ್ಟ್ ಅವ್ರು ಯಾವ ತರ ಜೀವನ ನೋಡ್ತಿದ್ದಾರೆ, ಯಾವ ತರ ಅವರ ಒಂದು ದೃಷ್ಟಿಕೋನ ಇದೆ, ನನಗಂತೂ ಕ್ಯೂರಿಯಾಸಿಟಿ ಇದೆ ಅಲ್ವಾ. ಸೊ ಐ ಥಿಂಕ್ ಆ ಕ್ಯೂರಿಯಾಸಿಟಿ ಇರೋರು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ. ಇಲ್ದೇ ಇರೋರ್ಗೆ ಇದು ಏನ್ ನಡೀತಿದೆ ಕೋತಿ ಆಟ ಅನ್ಬಿಟ್ಟು ಹೊಟ್ಟೋಗ್ತಾರೆ. ಎಷ್ಟೊಂದು ಜನಕ್ಕೆ ಅವ್ರಿಗೆ ಫೇಸ್ಬುಕ್, ವಾಟ್ಸ್ಆ್ಯಪ್, ಟ್ವಿಟರ್ ಇದವ್ರಿಗೆ ಸಾಕು. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅದರದ್ದೇ ಆದ ಒಂದು ವಿಧಾನ ಇದೆ, ಐ ಫೀಲ್. ಸೊ ಅಗೇನ್ ಅನ್ಫಾರ್ಚುನೇಟ್ ಈ ರೀತಿಯಾದ ಸಿಚುವೇಶನ್ಸೇ ಬರಬಾರ್ದಿತ್ತು. ಬಟ್ ಬಂದಿರೋದಕ್ಕೆ ಐ ಥಿಂಕ್ ಈ ಜನರೇಷನ್, ಯಂಗರ್ ಜನರೇಷನ್ ವಿಚ್ ಈಸ್ ಈ ಒಂದು ಆ ಇಯರ್ ಏನಂತೀರ ಇರೋದಕ್ಕೆ ಜೆನ್ಜಿ ಅಂತ ಹೇಳ್ತಾ ಇರೋದು. ಐ ಥಿಂಕ್ 2000 ಆದ್ಮೇಲೆ ಹುಟ್ಟಿರೋ ಜನ್ರೇಷನ್ಗೆ. ಬಟ್ ಐ ಫೀಲ್ ಸರ್, ಯಂಗರ್ ಜನ್ರೇಷನ್ ಯಾವಾಗಲೂ ಒಂದು ಏನಂತೀರ ಸಮಸ್ಯೆಯನ್ನು ಬರ್ತಾನೆ ಇರ್ತವೆ. ನಾವು ಮಾಡಿದ್ವಿ, ನೀವು ಮಾಡಿರ್ತೀರ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಏನೋ ಒಂದು ಪ್ರಾಬ್ಲಮ್. ಇಲ್ಲೇನಾಗಿದೆ, ಇದು ಒಂದು ಸಿಸ್ಟಮ್ಯಾಟಿಕ್ ಇದರಲ್ಲಿ ತುಂಬ ದೊಡ್ಡದಾಗ್ಬಿಟ್ಟಿದೆ. ಐ ಥಿಂಕ್ ಸ್ಟೂಡೆಂಟ್ಸ್ ಲೈಫ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಜನರಲ್ ಇದ್ದಿದ್ದು, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅಥವಾ ಒಂದು ಅಷ್ಟೊಂದು ಎಕನಾಮಿಕಲಿ ಅಥವಾ ಸೋಷಿಯಲಿ ಮುಂದಿಲ್ಲದೆ ಇದ್ದವ್ರಿಗೆ ಎಕ್ಸಾಮಿನೇಷನ್ಸು ಅದನ್ನು ಪಾಸ್ ಮಾಡಿ ಒಳ್ಳೆ ಕೆಲಸ ಒಂದದು ಏಣಿ ಇತ್ತು ಅವ್ರಿಗೆ. ಅದನ್ನು ಅವರು ಎಕನಾಮಿಕಲಿ ಸೋಷಿಯಲಿ ಮೇಲ್ ಬರೋದಕ್ಕೆ ಒಂದು ಆ್ಯಕ್ಚುಯಲ್ ರೀಸನ್ ಅವ್ರಿಗೆ ಇದ್ದಿದ್ದು, ಅಥವಾ ಆ್ಯಕ್ಚುಯಲ್ ವಿಧಾನ. ಅದಕ್ಕೇನೆ ನಿಮಗೆ ಕ್ವಶನ್ ಮಾರ್ಕ್ಸ್ ಬಂದ್ಬಿಟ್ಟಾಗ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಯಾವ ಥರ ಲೀಕ್ಸ್ ಆಗಿದೆ, ಯಾವ ಥರ ಅನ್ಫಾರ್ಚುನೇಟ್ಲಿ 20-21 ಜನ ಮಕ್ಕಳಿನ ಒಂದು ಇದು ಲೈಫನ್ನು ಕಳ್ಕೊಂಡಿದ್ದು. ಸೊ ಇದೆಲ್ಲ ಆಗಲೇಬಾರ್ದಿತ್ತು, ಬಟ್ ಆಗಿದೆ. ಈ ಜನ್ರೇಷನ್ ಅವರು ನಾವಿನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಮ್ಮ ವಿಧಾನದಲ್ಲಿ ನಾವು ಮಾಡ್ತೀವಿ, ಪೀಸ್ಫುಲ್ಲಾಗೆ ಮಾಡ್ತೀರ ಅವ್ರು. ಐ ಡೋಂಟ್ ಥಿಂಕ್ ಯಾವುದೇ ಥರದ ವೈಲೆನ್ಸ್ ನಾನು ಎಲ್ಲೂ ಡೆಲ್ಲಿಲಿ ಜಂತರ್ ಮಂತರ್ ಆಗಿರ್ಬೋದು, ರಾಂಚಿಲಾಗಿರ್ಬೋದು ವೈಲೆನ್ಸ್ ನೋಡಿಲ್ಲ. ಎಸ್, ಆ ಒಂದು ಪ್ರತಿಕ್ರಿಯೆ ನೋಡಿದ್ವಿ, ಯಾವ ರೀತಿ ವೈಲೆನ್ಸ್ನ ಯೂಸ್ ಮಾಡಿದಾಗ ಎಸ್ಟಾಬ್ಲಿಷ್ಮೆಂಟು ಅದನ್ನು ರೆಸಿಸ್ಟ್ ಹೇಗೆ ಮಾಡಿದ್ರು ಅನ್ನೋದನ್ನು ನೋಡಿದ್ವಿ. ಬಟ್ ನಾನು ಯಾವುದೇ ಫ್ರ್ಯಾಕ್ಷನಲ್ಲಿ ಸ್ಟೂಡೆಂಟ್ಸ್ ತಾನೇ ಹೋಗಿ ವೈಲೆನ್ಸ್ನ ಮಾಡಿರೋದಾಗಲಿ ಅಥವಾ ವೈಲೆಂಟ್ ಒಂದು ದಾರಿಯಲ್ಲಿ ಈ ಒಂದು ಪ್ರೊಟೆಸ್ಟ್ನ ಮುಂದೆ ತೊಗೊಂಡೋದ್ರೆ ನಾನಂತೂ ಖಂಡಿತ ನೋಡಿಲ್ಲ. ಪೀಸ್ಫುಲ್ಲಾಗೆ ಮಾಡ್ತೀರ ಅವರು, ಪೀಸ್ಫುಲ್ಲಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗೋದು, ಅಶ್ರವಾಯು ಪ್ರಯೋಗ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡೋದು. ಈವನ್ ರಾಂಚಿಲ್ ನೋಡಿದೆ, ರಾಂಚಿಲ್ ಕೂಡ ಆಗಿದೆ. ಅನ್ಫಾರ್ಚುನೇಟ್. ಅಂದರೆ ನಾವು ತಿಳ್ಕೊಬೇಕಿರೋದೇನು ಅಂದರೆ, ಆಸ್ ಎ ಸೊಸೈಟಿ ನಾವು ಪೊಲೀಸನ್ನ ಆರ್ಮಿ ಅಂತ ಯಾವಾಗ ನಾವು ನೋಡೋಕೆ ಶುರು ಮಾಡ್ತೀವಿ, ಅಲ್ಲೇ ಒಂದು ಕೊಲಾಪ್ಸ್ ಆದಂಗೆ ಅನ್ಸ್ಬಿಡುತ್ತೆ ಸಮಾಜದ ಒಂದು ಏನು ಅಸ್ತಿತ್ವಗಳಿರುತ್ತೆ. ಯಾಕೆಂದರೆ ಪೊಲೀಸ್ನವ್ರು ಆರ್ಮಿಯವ್ರು ಅಲ್ಲ. ಪೊಲೀಸ್ ಅವ್ರಿಗೆ ಮೇಲಧಿಕಾರಿ ಆರ್ಡರ್ ಕೊಟ್ಟರು ಅಂತ ಮಾತ್ರಕ್ಕೆ ಅವ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಯಾವುದೇ ಥರದ ಒಂದು ಸೆನ್ಸ್ ಇಲ್ಲ ಅದರಲ್ಲಿ. ಆ್ಯಂಡ್ ಪೊಲೀಸ್ಗೆ ಅವ್ರದ್ದೇ ಆದ ಒಂದು ಏನಂತೀರ ಎಕ್ಸ್ಪೀರಿಯನ್ಸಿಂದ ಹ್ಯಾಂಡಲ್ ಮಾಡೋ ಒಂದು ಏನಂತೀರ ಅದು ಸಿಬ್ಬಂದಿ ವರ್ಗ ಆಗಿರೋದು, ಆನ್ ಪೇಪರ್ ಅಟ್ಲೀಸ್ಟ್ ನಾವು ನೋಡಿದ್ರೆ. ಧೈರ್ಯವಾಗಿ ನಾವು ಇವಾಗ ಯಾವುದೋ ಒಂದು ಸಣ್ಣ ಮಗು ಆಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಗಂಡು ಮಗು ಹೆಣ್ಮಗು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ನಾವು ಮುಂದೆ ನೋಡಬೇಕು. ಏನಾದ್ರು ಸಮಸ್ಯೆ ಆಗಿದೆ ಅಂದರೆ ಪೊಲೀಸ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ. ನಮ್ಗೆ ಒಂದು ವಿಪರೀತ ಇರೋದು ಭಯ. ನಮಗೆ ನಾವು ಏನೇ ತಪ್ಪು ಮಾಡಿಲ್ದೋ ಇದ್ರು ಅಯ್ಯೋ ಪೊಲೀಸ್ ಹತ್ರ ಹೋಗೋದು ಬೇಡ. ಅದ್ರ ಜೊತೆಗೆ ಪೊಲೀಸಿನ ಒಂದು ವರ್ತನೆ ಯಾವ ರೀತಿ ನಾವು ನೋಡ್ತೀವಿ ಅಗೇನ್ಸ್ಟ್ ದ ಪೀಪಲ್, ಹೈಯರ್ ಅಪ್ ಅಂತ ನಮ್ಗೆ ಆರ್ಡರ್ ಬಂದಿದೆ ಅನ್ನೋದು ಶೇಮ್ಫುಲ್ ಅನ್ಸುತ್ತೆ. ಯಾಕೆಂದರೆ ಮಿಲಿಟ್ರಿದಾದರೆ ನಂಗೆ ಅರ್ಥ ಆಗುತ್ತೆ, ಅವ್ರದ್ದು ಕಮಾಂಡ್ಸ್ ಇರುತ್ತೆ, ಚೈನ್ ಆಫ್ ಕಮಾಂಡ್ಸ್ ಇರುತ್ತೆ. ಇಲ್ಲ, ಆ ಥರ ಇಲ್ಲ. ಪೊಲೀಸ್ನವ್ರು ಹೇಳ್ಬೋದು, ಇಲ್ಲ ಸರ್ ನನಗೆ ಈ ಬರ್ತಿರೋ ಆರ್ಡರ್ ನಾನು ರಿಯಾಲಿಟಿ ಏನು ನೋಡ್ತಿದ್ದೀನಿ, ಇಲ್ಲಿಗೆ ವೈಲೆನ್ಸ್ ಬೇಕಿಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ಜಂತರ್ ಮಂತರ್ ಪ್ರೊಟೆಸ್ಟ್ ಟೈಮಲ್ಲಿ ಬಿಹಾರಲ್ಲಿ ಒಂದು ಫೀಮೇಲ್ IPS
ಆಫೀಸರ್ದು ವೈರಲ್ ಆಯಿತು. ಅವ್ರು ಹೇಳ್ತಾ ಇದ್ದಾರೆ, ಐ ಥಿಂಕ್ ಶೀಸ್ ಟೆಲಿಂಗ್ ಅವರ ಸಿಬ್ಬಂದಿ ವರ್ಗದವ್ರಿಗೇನೆ ಯಾಕೆ ಫೋರ್ಸ್ ಯೂಸ್ ಮಾಡಿ ಕೂಗ್ತಾ ಇದ್ದಾರೆ ಅವರು. ನಾವು ಯಾಕೆ ಫೋರ್ಸ್ ಯೂಸ್ ಮಾಡಬೇಕು? ವೈಲೆಂಟ್ ಆಗಿಲ್ಲ ಅಂದರೆ ನಾವು ಯಾವುದೇ ಥರದ ಫೋರ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೊಟೆಸ್ಟ್ ಮಾಡೋ ಅವ್ರಿಗೆ ಅಧಿಕಾರ ಇದೆ. ಅವರು ಪೀಸ್ಫುಲ್ಲಾಗಿ ಮಾಡ್ತಾನೆ ಅಂದರೆ ನಾವು ಅದನ್ನು ಮಾಡೋದಕ್ಕೆ ಏನಂತಾರೆ ಅನುಕೂಲತೆ ಮಾಡಿಕೊಡ್ಬೇಕು, ನಾವು ಅದನ್ನು ಧಕ್ಕೆ ಮಾಡೋದಲ್ಲ. ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಈ ರೀತಿಯಾದ ಒಂದು ವೈಲೆನ್ಸ್ನ ಯೂಸ್ ಮಾಡೋದು. ಸರ್, ಜೆನ್ಸಿ ಪ್ರೊಟೆಸ್ಟು ಅದಕ್ಕೆ ಉದ್ದೇಶ ಸರಿ ಇದೆ, ಅದಕ್ಕೆ ಎಷ್ಟು ಗುಡ್ ಅಂತ ಹೇಳ್ತಾರೋ ಹಾಗೆ ಅದನ್ನು ನೆಗೆಟಿವ್ ಆಗಿ ನೋಡುವಂಥವ್ರು ಇದ್ದಾರೆ. ಸೊ ಜೆನ್ಸಿ ಪ್ರೊಟೆಸ್ಟ್ ಹೋಗ್ತಾ ಇರೋಂಥ ದಾರಿ ಸರಿನಾ ಅಂತ ನಮ್ಮ ಇಂಡಿಯಾದಲ್ಲಿ? ಭಾಳ ಟ್ರಿಕಿ ಅನ್ಸುತ್ತೆ ನನಗಿದು ಪ್ರಶ್ನೆನೇ ಒಂಥರ. ಬಿಕಾಸ್ ಬೇಸಿಕ್ಲಿ ಈಗ ಯಂಗ್ಸ್ಟರ್ಸ್ ಏನು ಅವರು ಸಮಸ್ಯೆನ ಹೇಳ್ತಾ ಇದ್ದಾರೆ, ಆ ಸಮಸ್ಯೆಗೆ ಅವ್ರು ಕೇಳ್ತಾ ಇರೋದು ನಮಗೆ ಈ ನೀಟ್ದು ನೋಡೋಣ ಅಥವಾ ಇವಾಗ ಆಸ್ ಏನಾಗಿತ್ತು. ಫಸ್ಟ್ ನೀಟ್ ಎಕ್ಸಾಂಪಲ್ ತಗೊಳ್ಳೋಣ. ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಸರಿ ಅಂತ ಯಾರು ಒಪ್ಕೊಳಕ್ ಸಾಧ್ಯ? ಯಾರು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಅಷ್ಟೊಂದು ಘೋರವಾದಂತ ಅಪರಾಧ. ಅವ್ರಿಗೆ ಶಿಕ್ಷೆ ಆಗ್ಬೇಕೋ ಬೇಡವೋ? ಶಿಕ್ಷೆ ಆಗೋದು ಒಂದು, ಶಿಕ್ಷೆ ಜೊತೆಗೆ ಆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೆಡ್ ಯಾರಿದ್ದಾರೆ ಅಕೌಂಟಬಿಲಿಟಿ ತಗೊಳ್ಳೋದು ಇನ್ನೊಂದು. ಅದ್ರ ಜೊತೆಗೆ ಬರೋದು ಸೈಮಲ್ಟೇನಿಯಸ್ಲಿ ಆದ್ಮೇಲಲ್ಲ ಹೇಗಿದನ್ನ ನಾವು ಸ್ಟಾಪ್ ಮಾಡ್ಬೋದು ಅಲ್ವಾ, ಹೇಗಿದನ್ನ ನಿಲ್ಲಿಸ್ಬೋದು. ಈಗ ಎಷ್ಟೊಂದು ನಮ್ಮ ದೇಶದಲ್ಲೇ ಉದಾಹರಣೆಗಳಿದೆ, ಸರ್ಕಾರಗಳೇ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎಕ್ಸಿಕ್ಯೂಟ್ ಮಾಡೋದು ವೇರ್ ಫುಲ್ ಪ್ರೂಫ್ ಆಗಿ ನಡೆಯುತ್ತೆ. ವೋಟಿಂಗ್ ಆಗಿರ್ಬೋದು ಟು ಎನ್ ಎಕ್ಸ್ಟೆಂಟ್, ಅಥವಾ ಎಷ್ಟೊಂದು ಕಡೆಗೆ ನಾವು ಇವಾಗ OTP ಯಾವ ರೀತಿ ಯೂಸ್ ಮಾಡ್ತೀವಿ, ಅಥವಾ ಎಷ್ಟೊಂದು ಕಡೆಗೆ ಟೆಕ್ನಾಲಜಿನ ಎಷ್ಟು ಭದ್ರತೆ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಕೂಡ ಮಾಡ್ಬೋದು. ನನಗೆ ಗೊತ್ತು ಅಂತ ಹೇಳ್ತಿಲ್ಲ, ಅಥವಾ ಸ್ಟೂಡೆಂಟ್ಸ್ ಬಂದು ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ಅವ್ರು ಹೇಳ್ತಿಲ್ಲ. ಅವ್ರು ಹೇಳ್ತಿರೋದು ನೀವು ಕರೆಕ್ಟಾಗಿ ಮಾಡಿ. ನೀವು ಇರೋರ ಕೈಯಲ್ಲಿ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ ಅಂದರೆ ಇವ್ರನ್ನ ಕೆಲಸದಿಂದ ಕಿತ್ತಾಕಿ ಕರೆಕ್ಟಾಗಿ ಮಾಡೋ ಒಂದು ಅರ್ಹತೆ ಯಾರಿಗಿದೆ ಅವ್ರಿಗೆ ನೀವು ಕೆಲಸ ಕೊಟ್ಟು ಅದನ್ನು ಮಾಡಿಸಿ. ಆ ಜವಾಬ್ದಾರಿ ನೀವೇ ತೊಗೊಬೇಕಿರೋದಲ್ವ. ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟು ಎಜುಕೇಷನ್ ಬಗ್ಗೆ ಸೀರಿಯಸ್ನೆಸ್ನ ತೊಗೊಳ್ತಾ ಇದ್ರೆ. ಆ್ಯಂಡ್ ಇನ್ನೊಂದು ಅಗೇನ್ ನೀವು ಕೇಳಿದ್ರಲ್ಲ, ಈಗ ಈ ಯಂಗ್ ಜನ್ರೇಷನ್ ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದು. ಇದಕ್ಕೆ ಅಲ್ಲ, ಅವರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಸರಿ, ಆದರೆ ಡೇ ಬೈ ಡೇ ಹೋಗ್ತಾ ಇರೋ ದಾರಿ, ಪ್ರೊಟೆಸ್ಟ್ ಮಾಡ್ತಾ ಇರೋ ರೀತಿಗಳು ಸರಿನಾ? ಯಾವ ಥರ ರೀತಿ? ವೈಲೆನ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ ಇನ್ಯಾವ ಒಂದು ರೀತಿನ ನನಗೆ ಅರ್ಥ ಆಗಲಿಲ್ಲ. ಅಂದರೆ ಬಿಕಾಸ್ ಎಲ್ಲೂ ವೈಲೆನ್ಸ್ ಅಂತೂ ಯೂಸ್ ಮಾಡ್ತಿಲ್ಲ. ವೈಲೆನ್ಸ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಅವ್ರು ಪ್ರೊಟೆಸ್ಟ್ ಮಾಡೋ ಕಡೆ ತುಂಬ ಸೇರ್ಕೊಂಡಾಗ, ಯೂತ್ಸು ಜೆನ್ಸಿಗಳು ಸೇರ್ಕೊಂಡಾಗ ಅಲ್ಲಿ ಲಾಠಿ ಚಾರ್ಜ್ ಆಗುವಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಮಾಡ್ತಾರಾ ಇಲ್ಲಾಂದ್ರೆ? ಐ ಥಿಂಕ್ ಕೂಡದದು ಕ್ರಿಯೇಟ್ ಅಲ್ವಾ? ಹೌದೌದು. ನಾನು ಈ ಪ್ರೊಟೆಸ್ಟ್ ಎಲ್ಲ ಆಗ ಮುಂಚೆ ಕೇಳ್ತಾ ಇದ್ದೆ, ಎಷ್ಟೊಂದು ಜನ ನಾವು ಪರ್ಮಿಷನ್ ತೊಗೊಂಡಿದ್ರ ಅಂತ ಮಾತು ಬರುತ್ತೆ. ಪ್ರೊಟೆಸ್ಟ್ ಯಾರು ಪರ್ಮಿಷನ್ ತೊಗೊಳ್ತಾರೆ? ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದಕ್ಕೆ ಪೊಲೀಸು ಕೊಡೋದಿಲ್ಲ. ಅದಕ್ಕೆ ನೀವು ಪರ್ಮಿಷನ್ ತೊಗೊಳೋದು ಯಾವುದಕ್ಕೆ? ರ್ಯಾಲೀಸ್ಗೆ ಅಥವಾ ಪ್ರೊಸೆಷನ್ಸ್ಗೆ ಅಥವಾ ಯಾವುದೋ ಒಂದು ನಿಮಗೆ ಗೊತ್ತಿರತ್ತೆ ಇದು ಪ್ರೊಟೆಸ್ಟ್ ಅಂತ ಬಂದಾಗ ಇದು ಮಾಡ್ತಿರೋದೇ ಅಗೇನ್ಸ್ಟ್ ಅಡ್ಮಿನಿಸ್ಟ್ರೇಷನ್. ಅಲ್ಲೋಗ್ಬಿಟ್ಟು ನಾನು ಪೊಲೀಸ್ ಯಾಕೆ ಕೊಡ್ತಾರೆ ಪರ್ಮಿಷನ್? ಅಥವಾ ನಾನು ಪೀಸ್ಫುಲ್ಲಾಗಿ ಹೋಗಿ ನಿಂತ್ಕೊಂಡು ಯಾವುದೇ ಥರದ ಒಂದು ವೈಲೆನ್ಸು ಅಥವಾ ಜನರನ್ನ ಏನಂತೀರ ಆಕ್ರೋಶಕ್ಕೆ ತಳ್ಳೋದಾಗ್ಲಿ ಅಥವಾ ಮಿಸ್ಗೈಡ್ ಮಾಡೋದಾಗ್ಲಿ ಮಾಡಿದೆ, ಕಾನ್ಸ್ಟಿಟ್ಯೂಷನಲ್ಲಿ ನನಗೆ ಏನು ರೈಟ್ಸ್ ಇದೆ ಅಲ್ಲಿ ನಿಂತ್ಕೊಂಡು ನಾನು ಪೀಸ್ಫುಲಿ ಪ್ರೊಟೆಸ್ಟ್ ಮಾಡಿದಾಗ ನನ್ನ ಸಂವಿಧಾನನೇ ನನಗೆ ಅಧಿಕಾರ ಕೊಡುತ್ತೆ. ಪೊಲೀಸ್ ಅವರು ಅದಕ್ಕೆ ಬಂದು ನನಗೆ ಒಪ್ಪಿಗೆ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಒಂದು ಕಡೆಗೆ ಹೇಗೆ ಪೊಲಿಟಿಕಲ್ ರ್ಯಾಲೀಸ್ ಆಗುತ್ತೆ, ಆವಾಗ ಯಾವ ಥರದ ಪರ್ಮಿಷನ್ನು ಯಾರೂ ಕೇರು ಮಾಡೋದಿಲ್ಲ, ನಾವುಗಳು ಕೇರ್ ಮಾಡೋದಿಲ್ಲ. ನಮ್ಮ ಏರಿಯಾಗಳಲ್ಲಿ ನಮ್ಮ ರೋಡ್ಗಳಲ್ಲಿ ಕೂಡ ಪ್ರಚಾರಗಳಾಗಿ ಟ್ರಾಫಿಕ್ ಜಾಮ್ಸ್ ಆದಾಗಲ್ಲ ಬೈಕೊಂತೀವಿ ಒಂದು ಸ್ವಲ್ಪ. ಬಟ್ ನಾವಂತೂ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟರು, ಯಾಕೆ ಅವ್ರಿಗೆ ನಿಲ್ಲಿಸಲಿಲ್ಲ ಪೊಲೀಸು ಅಂತಂತ ಕೇಳಲ್ಲ. ಬಟ್ ಸ್ಟೂಡೆಂಟ್ಸು ಅಥವಾ ಯಂಗರ್ ಜನ್ರೇಷನ್ ಅಥವಾ ಇನ್ಯಾರೇ ಆಗಿರಲಿ, ಯಾರಿಗೆ ಆ ಥರದ ಒಂದು ಅನ್ಯಾಯ ಆಗಿದೆ ಅಂದ್ಬಿಟ್ಟು ಅವರು ನ್ಯಾಯ ಕೇಳೋದಕ್ಕೆ ಬರ್ತಿದ್ದಾರೆ ಅಂದರೆ ಅದಕ್ಕೆ ನೀವು ಫಸ್ಟ್ ಪರ್ಮಿಷನ್ ತೊಗೊಂಬನ್ನಿ ಅಂದರೆ ಏನಿದೆ ಅದರಲ್ಲಿ? ಐ ಥಿಂಕ್ ಇಟ್ಸ್ ನಾನ್ ಸೆನ್ಸ್ ಅನ್ಸುತ್ತೆ. ಸರ್, ಈಗ ನೀಟ್ ಕ್ವಶನ್ ಪೇಪರ್ ಲೀಕ್ ಆಯಿತು, ಅದರಿಂದ ಏನೇನು ಅನಾಹುತ ಆಯಿತು ಅಂತೆಲ್ಲ ಗೊತ್ತಿದೆ. ಈಗ ಒಂದ್ಸಲಿ ಆಗಿದ್ರೆ ಓಕೆ, ಪದೇ ಪದೇ ಆಗುತ್ತೆ, ಇನ್ ಫ್ಯೂಚರಲ್ಲಿ ಕೂಡ ಆಗಬಾರ್ದು ಅನ್ನೋದಲ್ವಾ ಜೆನ್ಸಿಗಳ ಡಿಮ್ಯಾಂಡ್? ಅದು ಒನ್ ಆಫ್ ದ ಕೀ ಡಿಮ್ಯಾಂಡ್ಸ್ ಇದ್ದಿದ್ದು ಅದೇ ಅಲ್ವಾ, ರೀಸ್ಟ್ರಕ್ಚರ್ ಮಾಡಿ ಇದನ್ನು. ಬಿಕಾಸ್ ಒಂದು ಪೇಪರ್ ಲೀಕ್ ಹಾಗೂ ಈ ನೀಟಿನ ಸಮಸ್ಯೆ ಕುರಿತ ಏನಿದೆ ಅದನ್ನು ನೋಡಿರೋದು, ಅದ್ರ ಜೊತೆಗೆ ಈಗ ಜಾರ್ಖಂಡ್ ರಾಂಚಿಲಿ ಏನು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಬರೀ ಇದು ಎರಡೇ ಜಾಗ ಸೀಮಿತ ಅಲ್ಲ. ಲಾಸ್ಟ್ ಒಂದು 10 years ನಾವು ಡೇಟಾ ತೆಗೆದು ನೋಡಿದ್ರೆ ಇಂಡಿಯಾಲಿ ಅನೇಕ ರಾಜ್ಯಗಳಲ್ಲಿ ಎಕ್ಸಾಮಿನೇಷನ್ಸ್ನ ಕುರಿತು, ರೆಕ್ರೂಟ್ಮೆಂಟ್ನ ಕುರಿತು. ಸೊ ಇದು ಒಂದು ಕಳಂಕ ಆಗುತ್ತೆ ನಮ್ಮ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ. ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಅಥವಾ ನಮ್ಮ ಒಂದು ಫೇರ್ ಇಂಡಿಯಾನ ಪ್ರಪಂಚದಲ್ಲಿ ಯಾವ ಥರ ಇಂಡಿಯನ್ ಸ್ಟೂಡೆಂಟ್ಸ್ ಹೋಗ್ತಾರೆ ಅಥವಾ ಇಂಡಿಯಾ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಎಷ್ಟೊಂದು ಜನ, ಒಂದು ರೆಸ್ಪೆಕ್ಟ್ ಇದೆ ನಮ್ಮ ಮೇಲೆ. ಅಂದರೆ ಇವ್ರದ್ದು ಎಜುಕೇಷನ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ, ಇವರು ಭಾಳ ವಿದ್ಯಾವಂತರು, ಚೆನ್ನಾಗಿ ಕಲ್ತ್ಕೊಂಡು ಶ್ರಮಪಟ್ಟು ಬಂದಿದ್ದಾರೆ. ಅದನ್ನು ನಾವು ಕೊಲ್ಯಾಪ್ಸ್ ಆಗಿಬಿಡ್ಕೂಡ್ದು, ಇನ್ಫ್ಯಾಕ್ಟ್ ಬೆಟರ್ ಮಾಡ್ಕೊಬೇಕು ಅದನ್ನು. ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಚೈನಲ್ಲಿ ಒಂದು ಎಕ್ಸಾಮ್ ನಡೆಸ್ತಾರೆ, ಗಾಕೋ ಅಂತ ಎಕ್ಸಾಮಿನೇಷನ್. ಅದು ಕಾಂಪಿಟೇಟಿವ್ ನೀಟ್ ಥರದ್ದೇ ಎಕ್ಸಾಮ್, ಅವ್ರದ್ದು ಕಾಂಪಿಟೇಟಿವ್ ಎಕ್ಸಾಮು. ವರ್ಷಕ್ಕೆ ಒಂದ್ಸಲ ಆಗೋದು, ಹತ್ತತ್ರ
ರಫ್ಲಿ ಒಂದು 20-30 ಲಕ್ಷ ಜನ ಸ್ಟೂಡೆಂಟ್ಸು, 20 ಲಕ್ಷ ಜನ ಅನ್ಸುತ್ತೆ ಸ್ಟೂಡೆಂಟ್ಸು ಒಟ್ಟಿಗೆ ಎಕ್ಸಾಮಿನೇಷನ್ ತೊಗೊಳ್ಳೋವಂಥದ್ದು. ಆ ಎಕ್ಸಾಮಿನೇಷನ್ ದಿವಸ ಇಡೀ ದೇಶ ನಿಂತ್ಬಿಡತ್ತೆ. ಪೊಲೀಸ್ ಅವರು ಅಥವಾ ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್, ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ರೋಡಲ್ಲಿ ಹೆಂಗೆ ಅಂದರೆ ಸೊಸೈಟಿ ಅವರೆಲ್ಲ ಬಂದು ಊಟ ಗೀಟ ಎಲ್ಲ ಇಟ್ಕೊಂಡಿದ್ದಾರೆ, ಮಕ್ಕಳು ಹೋಗಿ ನೀವು ಹೋಗಿ ಬರೀರಿ. ಯಾರೋ ಲೇಟ್ ಆಗಿದ್ದಾರೆ ಅಂದರೆ ಪೊಲೀಸ್ ಹೋಗಿ ಡ್ರಾಪ್ ಮಾಡ್ತಾ ಇದ್ದಾರೆ. ಅಥವಾ ಸೆಂಟರ್ಸ್ ಬೇರೆ ಎಲ್ಲೋ ಆಗ್ಬಿಟ್ಟಿದೆ ಅಂದರೆ VIP ಅಂದರೆ ಇವಾಗ ಗ್ರೀನ್ ಕಾರಿಡಾರ್ ಅಂತ ಮಾಡ್ತಾರಲ್ಲ, ನಿಮಗೆ ಆಂಬ್ಯುಲೆನ್ಸ್ನ ತೊಗೊಂಡೋದಕ್ಕೆ ಆ ಥರ ಗ್ರೀನ್ ಕಾರಿಡಾರ್ಸ್ ಮಾಡಿರ್ತಾರೆ. ಅಕಸ್ಮಾತ್ ಯಾರು ಬೈ ಮಿಸ್ಟೇಕ್ ಬೇರೆ ಸೆಂಟರ್ಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಅವ್ರನ್ನ ಟೈಮ್ ವೇಸ್ಟ್ ಆಗದೆ ಕರ್ಕೊಂಡು ಹೋಗೋದಕ್ಕೆ. ದೇರ್ ಎಂಟೈರ್ ಫೋಕಸ್ ಇಸ್ ಈ ಎಕ್ಸಾಮ್ಗೆ ಇಡೀ ವರ್ಷ ಅವರ ಲೈಫ್ ಟೈಮ್ನ ದಾರಿ ಎಳ್ದಿರ್ತಾರೆ. ಅಲ್ಲಿ ಯಾವುದೇ ಥರದ ತೊಂದರೆ ಹಾಕ್ಕೊಡ್ದು. ಆ್ಯಂಡ್ ಇದು ನಡೆಸೋದಾಯ್ತು ಅಂದರೆ ಪೇಪರ್ನ ಯಾವ ರೀತಿ ಅವರು ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ಅದನ್ನು ಪ್ರೋಟೋಕಾಲ್ ನಡೆಸ್ತಾರೆ. ಒಂದು ಚೂರು ಲೀಕ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಪ್ಪಿತಪ್ಪಿ ಲೀಕ್ ಆಯಿತು ಅಂದರೂ ಅದಕ್ಕೆ ಲೈಫ್ ಸೆಂಟೆನ್ಸ್ ಇದೆ, ಪನಿಷ್ಡ್ ಬೈ ಡೆತ್ ಇದೆ. ಅದ್ರ ಜೊತೆಗೆ ಪ್ಲಾನ್ ಬಿ, ಅವ್ರ ಹತ್ರ B ಪೇಪರ್ ರೆಡಿಗಿರುತ್ತೆ. ಆಗಿದ್ದು ನೆಕ್ಸ್ಟ್ ಡೇನೇ ಅಥವಾ ಅದ್ರ ನೆಕ್ಸ್ಟ್ ಡೇನೇ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ದಟ್ ಸ್ಟೂಡೆಂಟ್ಸ್ ಮೇಲೆ ಅದು ಬರ್ಡನ್ ಹಾಕ್ಕೊಡ್ದು. ಬಟ್ ಆಗಿಲ್ಲ, ವೆರಿ ಫುಲ್ ಪ್ರೂಫಲ್ಲಿ ನಡೆಸ್ತಾ ಇರುವಂಥ ಎಕ್ಸಾಮ್. ಸೊ ಉದಾಹರಣೆಗಳಿರಬೇಕಾದ್ರೆ ನಾವು ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಅಥವಾ ಪ್ರಪಂಚದಲ್ಲಿ ಈ ರೀತಿಯಾದ ಎಕ್ಸಾಮಿನೇಷನ್ಸ್ನ ಇದನ್ನು ಮಾಡ್ತಾ ಇರ್ಬೇಕಾದ್ರೆ ಕಲ್ತ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನನಗೆ ಜ್ಞಾಪಕ ಇದೆ 2010-11 ಟೈಮಲ್ಲಿ ವೆಸ್ಟಿಂದ ಎಷ್ಟೊಂದು ಕಂಟ್ರೀಸ್ ಅವರ ಎಲೆಕ್ಷನ್ ಕಮಿಷನ್ನವರು ಇಂಡಿಯಾಗೆ ಬರ್ತಾ ಇದ್ರು. ಆಗ ಎಲೆಕ್ಷನ್ ಕಮಿಷನ್ನ ಸ್ಟಡಿ ಮಾಡೋದಕ್ಕೆ. ಬಿಕಾಸ್ ಇಷ್ಟು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ನೀವು ಈ ರೀತಿಯಾದ ಫುಲ್ ಪ್ರೂಫ್ ಎಲೆಕ್ಷನ್ನ ಹೇಗೆ ನಡೆಸ್ತಾ ಇದ್ದೀರಾ, ಇದು ಇಂಪಾಸಿಬಲ್ ಅನ್ನೋದು. ಸೊ ಬೇರೆ ಕಡೆಯವ್ರು ಬಂದು ಅದನ್ನು ನಮ್ಮಿಂದ ಕಲಿತಾ ಇದ್ರು. ಹೇಗೆ ಮಾಡ್ತಿದ್ದೀರಾ ನೀವು, ಒಬ್ಬ ವೋಟರ್ನು ನೀವು ಬಿಡದೆ ಬ್ಯಾಲೆಟ್ ಬಾಕ್ಸಸ್ನ ರೀಚ್ ಮಾಡೋದಾಗ್ಬೋದು, ಡೆನ್ಸ್ ಏರಿಯಾಸ್ ಆಗಿರಲಿ, ರೂರಲ್ ಏರಿಯಾ ಆಗಿರಲಿ, ಹೆಂಗೆ ಮಾಡ್ತಿದ್ದೀರಾ ಸ್ಟಡಿ ಮಾಡೋರು ಜನ ಬಂದು. ಸೊ ನಾವು ಯಾಕೆ ಆ ರೀತಿ ಬೇರೆ ಒಂದು ಸಮಾಜದ್ದು ಅಥವಾ ಬೇರೆ ದೇಶದ್ದು, ಹೇಗೆ ಚೈನಾದ ಉದಾಹರಣೆ ಆ ಥರ ಬೇಜಾನಿರುತ್ತೆ. ಆಯಿತು ಚೈನಾ ನಮಗೆ ಬೇಡ, ನಮ್ಮ ಮೇಲೇನೋ ಅವ್ರ ಕೋಪ ಇದೆ, ನಮ್ಗೆ ಅವ್ರ ಮೇಲೆ ಕೋಪ ಇದೆ ಅನ್ನೋದಾಯ್ತು ಅಂದರೆ ಬೇರೆ ಇದೆ. ಒಳ್ಳೇದು ಕಲಿಯೋದಕ್ಕೆ ಯಾರ ಮೇಲೂ ಕೋಪ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ನ ಯಾವುದಾದ್ರೂ ತಗೋ, ಯಾವುದಾದ್ರೂ. ಸರ್ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಲಾಸ್ಟ್ 1 ಇಯರಲ್ಲಿ 5 ಕಂಟ್ರೀಸಲ್ಲಿ ಜೆನ್ಜಿ ಮೂವ್ಮೆಂಟ್ ನಡೆದಿದೆ. ಒಂದು ನೇಪಾಳ, ಇಂಡೋನೇಷ್ಯಾ, ಮೆಕ್ಸಿಕೋ, ಪೆರು ಮತ್ತು ಮೊರೊಕ್ಕೊ. ಇಲ್ಲೆಲ್ಲ ಜೆನ್ಜಿ ಪ್ರೊಟೆಸ್ಟ್ ದೊಡ್ಡ ಮೂವ್ಮೆಂಟ್ ಆಗಿ ದೊಡ್ಡ ಬದಲಾವಣೆ ಆಗಿದೆ. ಸೊ ಇಂಡಿಯಾದಲ್ಲಿ ಕೂಡ ಅದು ಶುರುವಾಗ್ತಾ ಇದೆ ಅಂತ ಅನ್ಸುತ್ತಾ ಈಗ ಜೆನ್ಜಿ ಪ್ರೊಟೆಸ್ಟ್ಗಳನ್ನ ನೋಡಿದ್ರೆ? ಪ್ರೊಟೆಸ್ಟ್ ಇದು ಆರ್ಗನೈಸ್ಡ್ ಆಗಿ ಶುರು ಆಗ್ತಾ ಇದೆ ಅಂದರೆ ಇಲ್ಲ ಅನ್ಸುತ್ತೆ. ಆರ್ಗನೈಸ್ಡ್ ಆಗಿ ಏನಾಗ್ತಾ ಇಲ್ಲ ಇದು. ಇದು CJPದು ಒಂದು ಹಿಸ್ಟಾರಿಕ್ ನನ್ನ ಪ್ರಕಾರ ಅನ್ಸೋದು. ಯಾಕೆ ಅಂದರೆ ಈ ಪ್ರೊಟೆಸ್ಟ್ ಮುಖಾಂತರ ನೆಕ್ಸ್ಟ್ ಫೇಸ್ ಆಫ್ ಪ್ರೊಟೆಸ್ಟ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಆಶ್ಚರ್ಯ ಆಗ್ಬಿಡುದು. ನೆಕ್ಸ್ಟ್ ಫಿಸಿಕಲಿ ಯಾರು ಹೋಗ್ದೇನೆ ಮೊಬೈಲ್ಸ್ ಆ್ಯಂಡ್ ಇಂಟರ್ನೆಟ್ನ ಯೂಸ್ ಮಾಡಿ ಅವ್ರ ಥರದ ಪ್ರೊಟೆಸ್ಟ್ನ ಸ್ಟಾರ್ಟ್ ಮಾಡಿದ್ರು ಕೂಡ. ಸೊ ಇದನ್ನು ನಿಮಗೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವಾಗ ಇಂಟರ್ನೆಟ್ಟು ಪ್ರತಿಯೊಂದು ನಮ್ಮ ಜೀವನದ ಅಂಶಗಳ ಜೊತೆಗೂ ಬೆರೆತ್ಕೊಂಡ್ಬಿಟ್ಟಿದೆ. ಎಲೆಕ್ಟ್ರಿಸಿಟಿ ಹೇಗೆ, ಅಥವಾ ವಾಟರ್ ಹೇಗೆ, ಅಥವಾ ಹೌಸಿಂಗ್ ಹೇಗೆ, ಬೇಸಿಕ್ ನೀಡ್ಸ್ ಅಲ್ವಾ. ಬ್ಯಾಂಕಿಂಗ್ ಕೆಲಸ ಆಗಲ್ಲ, ಯಾವುದೇ ಥರದ ಕೆಲಸಗಳಾಗೋದಿಲ್ಲ, ಫುಡ್ ತರ್ಸಕ್ಕಾಗಲ್ಲ, ನಾವು ರೆಕಾರ್ಡ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಲ್ಲ ನೀವು ಇಂಟರ್ನೆಟ್ ಇಲ್ಲದೆ. ಇದಿಲ್ಲದೆ ಇದ್ರೆ ಜನರಿಗೆ ಇದನ್ನು ತಲುಪ್ಸೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ರೆಡಿ ಹಿಯರ್ ಆ್ಯಂಡ್ ಇದನ್ನು ಯಾರೂ ತೆಗೆದಾಕೋಕ್ಕಾಗಲ್ಲ. ಇನ್ನು ಮುಂದೆ ಎವಾಲ್ವ್ ಹಾಕೊಂಡು ಹೋಗುತ್ತೆ. ಸೊ ಈ ಜೆನ್ಜಿಯ ಪ್ರೊಟೆಸ್ಟ್ ನೀವೇನು ಹೇಳಿದ್ರಿ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಈ ದೇಶಗಳಿಂದ ಆಗಿರೋದು, ಇವರೆಲ್ಲರೂ ಇನ್ಫ್ಯಾಕ್ಟ್ ಹಾಂಗ್ಕಾಂಗ್ ಅಲ್ಲಿ ಕೂಡ ಆಯ್ತು. ನೀವು ಅದನ್ನ ಮಿಸ್ ಮಾಡಿದ್ದೀರಾ. ಸ್ವಲ್ಪ ಹಿಂದೆ ಆಗಿತ್ತದು. ಓಕೆ, ನಾನು 25 ಇಂದ 26 ಇದೊಂದು ಸ್ವಲ್ಪ ಹಿಂದೆ. ಕರೆಕ್ಟ್, ನೀವು 1 ಇಯರ್ ಹೇಳ್ತಾ ಇರೋದು. ಓಕೆ. ಅಂಡ್ ಹಾಂಗ್ಕಾಂಗ್ ಆಗಿದ್ದನ್ನ ಬಹಳ ಜನ ಅಂದ್ರೆ ಅದನ್ನ ಕ್ಲೋಸ್ ಆಗಿ ಸ್ಟಡಿ ಮಾಡಿದ್ರು. ಬಿಕಾಸ್ ಹಾಂಗ್ಕಾಂಗ್ ಅಲ್ಲಿ ನಿಮ್ಗೆ ಒನ್ ಆಫ್ ದ ಸ್ಟ್ರಿಕ್ಟೆಸ್ಟ್ ಲಾಸ್ ಇರೋದು. ಸೊ ಪ್ರೊಟೆಸ್ಟ್ ಅಂತ ಬಂದಾಗ ನೀವು ಇಂಡಿಯಾದ ಏನು ಹೇಳ್ತಾ ಇದ್ದೀರಾ ಅದಕ್ಕಿಂತ ಅಪ್ನಾದ ಲಾಸ್ ಇರೋದು ಅವ್ರಿಗೆ. ಸೊ ಅಲ್ಲಿ ಪ್ರೊಟೆಸ್ಟೇ ಮಾಡಬಾರ್ದು ಅನ್ನೋದಕ್ಕೆ CCTVs ಆಗ್ಬೋದು ಅಥವಾ ಯಾವ ರೀತಿ ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿ ಬಂದರು ಅವರು. ಆ ಒಂದು ಇದು ಮಾಸ್ಕ್ಗಳು ಹಾಕೊಂಬರೋದು, ಲೇಸರ್ಸ್ ಯೂಸ್ ಮಾಡಿಬಿಟ್ಟು CCTVನ ಇದು ಮಾಡೋದು. ಆಮೇಲೆ ಅಂದರೆ ವಾಟ್ ಐಮ್ ಸೇಯಿಂಗ್ ಇಸ್, ಹಿಂದಿನವರೆಗೂ ಅಡ್ಮಿನಿಸ್ಟ್ರೇಷನ್ಸ್ಗೆ ಒಂದು ಲೆವೆಲ್ ಆಫ್ ಪ್ರೊಟೆಕ್ಷನ್ ಇತ್ತು. ಪ್ರೊಟೆಸ್ಟ್ ಆಗ್ತಿದೆ ಅಂದರೆ ಹೆಂಗೆ ಅದನ್ನು ಕಂಟ್ರೋಲ್ ಮಾಡೋದು, ಇದು ಐ ಥಿಂಕ್ ಬ್ರೇಕ್ ಆಗಿಬಿಟ್ಟಿದೆ ಈಗ. ಈಗ ನೆಕ್ಸ್ಟ್ ನಾವು ನೋಡೋ ಪ್ರೊಟೆಸ್ಟ್ನ ನೀವು ಕಂಟ್ರೋಲ್ ಮಾಡೋಕ್ಕಲ್ಲ, ಕೇಳಿಸ್ಕೊಳ್ಳೇಬೇಕು. ಪ್ರೊಟೆಸ್ಟಿನ ಉದ್ದೇಶ ಇದ್ದಿದ್ದೆ ಅದು. ನೀವು ಮೂಲತಃ ನೋಡಿದ್ರೆ ಪ್ರೊಟೆಸ್ಟ್ ಯಾಕೆ ಮಾಡೋರು ಯಾವಾಗಲೇ ಆಗಿರಲಿ ಮಾಡ್ತಾ ಇದ್ದಿದ್ದು ಏನೋ ನಮ್ಮದು ಅನ್ಯಾಯ ಆಗಿದೆ ಅನ್ನೋ ಒಂದು ಕೊರಗಿದೆ, ಅಥವಾ ಒಂದು ಏನೋ ನಮಗೆ ನ್ಯಾಯ ಬೇಕು, ಅದನ್ನು ಕೇಳಿ, ಪವರಲ್ಲಿರೋರು ಕೇಳಿ ಅಂತ. ಅದು ಎಲ್ಲೋ ಒಂದು ಪಾಯಿಂಟ್ ಕಮ್ಯುನಿಕೇಷನ್ ಕಟ್ ಆಗಿಬಿಡಿತ್ತು. ಐ ಥಿಂಕ್ ಈ ಜನರೇಷನ್ಸು ಲಾಸ್ಟ್ ನೀವು 1 ಇಯರ್ದು ಏನು ಹೇಳ್ತಾ ಇದ್ದೀರಾ, ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ಅವರು ಟೆಕ್ನಾಲಜಿನ ಬಳಸ್ಕೊಂಡು ಅವ್ರದ್ದೇ ಆದ ಶೈಲಿನ ಬಳಸ್ಕೊಂಡು ಹೇಳ್ತಾ ಇದ್ದಾರೆ ಎನಫ್ ಇಸ್ ಎನಫ್ ಅನ್ನೋದು. ಅಂದರೆ ನಾವೇನು ತಡ್ಕೊಳ್ಳಲ್ಲ, ನೀವುಗಳು ತಡ್ಕೊಂಡಿರ್ಬೋದು. ನೀವುಗಳು ಅಂದರೆ ನಾವು, ನಮ್ಮ ಜನ್ರೇಷನ್ ಮಿಲೇನಿಯಲ್ಸ್ ಅಂತ ಏನು ಹೇಳ್ತೀರಾ, ಅಥವಾ ನಿಮ್ಮ ಹಿಂದೆ ನೀವು ಮಾಡಿರ್ಬೋದು, ಇದನ್ನು ನೀವು ಸಹಿಸ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್, ನಾನು ನೀವು ನಮ್ಮ ಹಿಂದಿನವರೆಲ್ಲ ಕರಪ್ಷನ್ಗೆ ನಮಗೇನು
ನಾರ್ಮಲ್ ನಮಗಲ್ಲ ಕರಪ್ಷನ್ ಅಂದರೆ ಹುಡ್ದಾಗಿಂದ ನಾವು ಕರಪ್ಷನ್ ನೋಡಿದ್ದೀವಿ, ನಮ್ಗೆ ಯಾವತ್ತೂ ಅದು ಅಸಹ್ಯ ಅನ್ಸಿರ್ಲಿಲ್ಲ ಅಥವಾ ಏನಿದು ಅನ್ಸಿರಲಿಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ಅಪ್ಪ ಅಮ್ಮ ಮಾಡೋದು ನೋಡ್ತೀವಿ, ಸಿಕ್ಕಾಕೊಂಡು ದುಡ್ಡು ಕೊಡೋದು ಅಥವಾ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಒಂಚೂರು ಎಕ್ಸ್ಟ್ರಾ ಕೊಟ್ಬಿಟ್ಟು ಬ್ಲ್ಯಾಕಲ್ಲಿ ತೊಗೊಳೋದು. ಸೊ ಇದು ಸಮಾಜದಲ್ಲಿ ನಾವು ನೋಡ್ಬಿಟ್ಟಿದ್ದೀವಲ್ವ. ಯಂಗರ್ ಜನ್ರೇಷನ್ ಹೇಳ್ತಾರೆ ನಂಗೆ ಬೇಡ ಕರಪ್ಷನ್. ನಾವು ಅವ್ರಿಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡೋದು, ಇಲ್ಲಪ್ಪ ಕರಪ್ಷನ್ ಇಲ್ಲದೆ ಹಿಂಗೆ ಕೆಲಸ ಆಗಲ್ಲ, ಅವ್ರು ನೀವು ಹಂಗೆ ಮಾಡ್ಕೊಳ್ಳಿ, ನಮಗೆ ಬೇಡ ನಾವು ವಿಡಿಯೋ ಹಿಡ್ದು ಹಾಕ್ತೀವಿ. ನಾವು ನಿಮಗೆ ಭಯ ಆಯ್ತೋ ಅಥವಾ ನಿಮಗೆ ಇಂಟರ್ನೆಟ್ ಇರಲಿಲ್ವೋ, ನಮಗೆ ಬೇಕಿಲ್ಲ ಅದು, ನಾವು ತಡ್ಕೊಳ್ಳಲ್ಲ ಅದನ್ನು. ಸೊ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲ ನೋಡು ಲಂಚ ಕೊಡದೆ ಕೆಲಸ ಆಗೋದಿಲ್ಲ, ಯಾಕೆ ನೀನು ಎದುರಾಕೊಂತೀಯ ಅವ್ರನ್ನ, ಆಮೇಲೆ ನಿನ್ನಿಂದೆ ಅವ್ರು ಇಲ್ಲ ಬೀಳಲಿ, ನಾನು ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ ಅದನ್ನು. ಸೊ ಇದನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಲ್ವಾ? ಸೊ ಐ ಥಿಂಕ್ ಕೇಳಿಸ್ಕೊಳ್ಳೋದು ಒಳ್ಳೇದು. ಐ ಥಿಂಕ್ ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡು ಒಂದು ಸಮಾಧಾನ ತರೋದ್ರಲ್ಲಿ ಎಲ್ರಿಗೂ ಒಳ್ಳೇದಿದೆ ಅಲ್ವಾ, ಅವ್ರ ಜನ್ರೇಷನ್ಗೆ ಪ್ಲಸ್ ನಮ್ಮ ಜನ್ರೇಷನ್. ಚೀನಾ ಎಕ್ಸಾಂಪಲ್ ಕೊಟ್ರಲ್ಲ, ಅಲ್ಲಿ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗ್ಲಿ ಕರೆಕ್ಟಾಗಿ ಹೋಗ್ಲಿ ಅಂತ ಇಡೀ ಸಿಸ್ಟಮ್ ನಿಂತ್ಕೊಳ್ಳುತ್ತೆ ಅಂದ್ರೆ, ಯಾಕೆಂದ್ರೆ ಅವರೇ ಫ್ಯೂಚರ್ ಅಲ್ಲ, ಅದೇ ಬಲ್ವ ಬೇಕಾಗಿರೋದು ಕೂಡ ಅವರೇ ಫ್ಯೂಚರ್ ಅಲ್ವಾ. ನಾವು ಇಷ್ಟೆಲ್ಲ ಮಾಡೋದು, ನಾವು ದೇಶ ಅಂತ ಅಥವಾ ಸಮಾಜ ಅಥವಾ ರಾಜ್ಯ ಏನು ಮಾತಾಡ್ತೀವಿ ಅದ್ರ ಫೌಂಡೇಶನಲ್ಲಿರೋದು ನೆಕ್ಸ್ಟ್ ಜನ್ರೇಷನ್. ಕರೆಕ್ಟ್. ಇದೊಂದು ಸೈಕಲ್ ಇದು. ಈಗ ಜೆನ್ಜಿ ಅವರು ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಥವಾ ಅವ್ರು ಹಕ್ಕು ಹೇಳ್ತಿದ್ದಾರೆ, ಅವರೊಂದು ದಾರಿ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಅಲ್ವಾ. ಸೊ ಈ ಸೈಕಲ್ನ ನಾವು ನಿಲ್ಸೋಕ್ಕಾಗಲ್ಲ. ಸೊ ಬೆಸ್ಟ್ ಸೊಲ್ಯೂಷನ್ ಏನಿರೋದು ಕೇಳಿಸ್ಕೊಳ್ಳೋಣ, ಏನು ಹೇಳ್ತಿದ್ದಾರೆ ಅವರು. ನಮ್ಗೆ ಅದರಲ್ಲಿ ಏನಾರ ಕೌಂಟರ್ ಇತ್ತು ಅಂದರೆ ಅದನ್ನು ಪ್ರೆಸೆಂಟ್ ಮಾಡೋಣ, ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಜಸ್ಟ್ ಬಿಕಾಸ್ ಯಾರೋ ಒಬ್ಬರು ಚಿಕ್ಕವರು ಅಂದ ಮಾತ್ರಕ್ಕೆ ನಾವು ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳೋದು ನಮ್ಮ ದಡ್ತನ. ಆ್ಯಂಡ್ ಜಸ್ಟ್ ಬಿಕಾಸ್ ನಾನು ಚಿಕ್ಕವನಾಗಿ ಯಾರೋ ವಯಸ್ಸಾಗಿರೋರಿಗೆ ದೊಡ್ಡವ್ರಿಗೆ ಅವ್ರು ಮುದುಕರು ಅಥವಾ ವಯಸ್ಸಾಗಿದೆ ಅವ್ರು ಯೂಸ್ಲೆಸ್ಸು ಅನ್ನೋದು ಕೂಡ ಅಷ್ಟೇ ದೊಡ್ಡತನ. ಎರಡರಲ್ಲೂ ದಡ್ತನ ಇದೆ. ಐ ಥಿಂಕ್ ನಾನು ನನ್ನ ಯಂಗರ್ ಜನ್ರೇಷನ್ನ ನೋಡಿ ಕಲಿಯೋದಕ್ಕೆ ಬಹಳ ಇದೆ. ಆ್ಯಂಡ್ ನನಗೆ ಅದು ಯಾವುದೇ ಹಿಂಜರಿಕೆ ಇಲ್ಲ ಒಪ್ಕೊಳ್ಳೋದ್ರಲ್ಲಿ. ಸಿಮಿಲರ್ಲಿ ಐ ಆಮ್ ಶ್ಯೂರ್ ನನ್ನಲ್ಲಿ ಒಂದೆರಡು ಅಂಶಗಳು ಇರ್ಬೋದೇನೋ, ಅವರು ನೋಡ್ಬಿಟ್ಟು ಕಲ್ತ್ಕೊಬೋದು ಬೇಕಿದ್ರೆ ಅಲ್ವಾ. ಬಟ್ ನಾನು ಅವ್ರಿಗೇನು ಗೊತ್ತೇ ಇಲ್ಲ, ಅವ್ರ ಪ್ರಪಂಚನೇ ಗೊತ್ತಿಲ್ಲ ಅವ್ರಿಗೆ, ನಮಗೆ ಗೊತ್ತು. ನನಗಂತೂ ಆ ಥರ ಒಂದು ಯೋಚನೆ ಇಲ್ಲ. ಬಿಕಾಸ್ ನಾವು ಅದೇ ಸೈಕಲಲ್ಲಿ ಬಂದವ್ರಲ್ವಾ, ನಮಗೂ ಕೂಡ ತಡಿತಾ ಇದ್ರು. ಏನೋ ಮಾಡ್ಬೋದ್ರೆ ನಿಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ, ಯಾಕೆ ಗೊತ್ತಾಗಲ್ಲ ಅಂತ ಇದ್ದಾರೆ. ಸೊ ಇಟ್ಸ್ ಎ ನ್ಯಾಚುರಲ್ ಸೈಕಲ್. ಕೆಲವು ಒಂದು ಪಾಲಿಟಿಕ್ಸಲ್ಲಿ ಒಂದು ಮಾತಿದೆ ಸರ್, ಅಂದರೆ ಒಂದು ಪಾರ್ಟಿನಲ್ಲಿ 50-60 ಎಬೋ ಹೋದ್ರೆ ಮಾತ್ರ ಅವನು ಯಂಗರ್ ಆಗ್ತಾನಂತೆ. ಇದು ನಿಜವಾಗ್ಲೂ ನಗು ಬರುತ್ತೆ, ನಮ್ಮಂತ ನಗು ಬರುತ್ತೆ. ಅಂದ್ರೆ ಇಲ್ಲ, ನಾನು ಪಾರ್ಟಿ ಹೆಸರು ಹೇಳ್ತೀನಿ ಬೇಕಾದ್ರೆ, ಕಾಂಗ್ರೆಸ್ ಅಲ್ಲಿ 50 and ಎಬೋ ಹೋದ್ರೆ ಅವ್ರನ್ನ ಯಂಗ್ ಲೀಡರ್ ಅಂತ ಕರೀತಾರೆ. ಈಗಿನ ಜನ್ಜಿಗಳಿಗೆ ಏನಾದ್ರು ಇದನ್ನ ಹೇಳ್ಬಿಟ್ರೆ ನಿಜವಾಗ್ಲೂ ನಗ್ತಾರೆ. 50+ ಇರೋರು ಯಂಗ್ ಆಗಿರ್ಬೋದು ಅಟ್ ಹಾರ್ಟ್. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ಪಾಪ 50-60, ನನ್ಗೆ ಸಾಕಷ್ಟು ಜನ ಗೊತ್ತು ನನಗಿಂತ 10ರಷ್ಟು ಎನರ್ಜಿ ಇರೋರು, ನನಗಿಂತ 10ರಷ್ಟು ನಾಲೆಜ್ ಇಟ್ಟಿರೋರು, ಬಟ್ ನನಗಿಂತ 10ರಷ್ಟು ಹಂಬಲ್ ಕೂಡ. ಅಂದ್ರೆ ಒಂಥರ ಗ್ರೌಂಡೆಡ್. ಅವ್ರಿಗೆ ಜಂಬ ಇಲ್ಲ, ನಮ್ಗೆ ಅಷ್ಟು ಗೊತ್ತು, ವಯಸ್ಸಾಗಿದೆ. ಅವ್ರು ಈಗ್ಲೂ ನಾನು ಏನಾರ ಹೊಸ ವಿಷಯ ಹೇಳಿದ್ರೆ ಅಷ್ಟೇ ಕುತೂಹಲದಲ್ಲಿ ಕೇಳಿಸ್ಕೊಳ್ತಾರೆ. ಸೊ ವಯಸ್ಸಾಗಿರೋರ್ಗೆ ಮಾತ್ರಕ್ಕೆ ನಾವು ಒಂಥರ ಅವ್ರಿಗೆ ಏನ್ಷಿಯಂಟ್ ಆಗಿಬಿಡಿದಾರೆ ತಪ್ಪು. ಬಟ್ ಪಾಲಿಟಿಕ್ಸ್ ಅಂತ ಬಂದಾಗ ನನಗಂತೂ ಒಂದನ್ಸೋದು, ಯಾಕೆ ಇಷ್ಟೊಂದು ಜನ ವಯಸ್ಸಾಗಿರೋರು ಇದ್ದಾರೆ ಪಾಲಿಟಿಕ್ಸಲ್ಲಿ ಅಂತ. ಅಂದರೆ ಐಡಿಯಲಿ ಒಂದು 40-45ರಿಂದ 55-60 ಒಳಗಡೆ ಇರೋರು, ಇನ್ಫ್ಯಾಕ್ಟ್ 55 ಕಟ್ ಆಫ್ ಇಟ್ಕೊಂಡ್ರೆ ಈ ವಯಸ್ಸಿನವ್ರು ಪಾಲಿಟಿಕ್ಸಲ್ಲಿ ಇದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ 65-70 ಆದ್ಮೇಲೆ ನೀವು ಸರ್ ವೀಲ್ ಚೇರ್ ಮೇಲೆ ಬಂದು ಪ್ರಮಾಣ ವಚನ ಸ್ಪೀಕರ್, ಅದೇ ಹೇಳ್ತಿರೋದು ಸರ್, ನೀವು ಲೈಫ್ ನೋಡ್ಬಿಟ್ಟಿದ್ದೀರಾ ಅಲ್ವಾ ಸರ್. ಎಕ್ಸಾಂಪಲ್ ಇದೆ ನಮ್ಮಲ್ಲಿ. ಕರೆಕ್ಟ್ ಸರ್, ಬಟ್ ಅವ್ರ ಲೈಫ್ ನೋಡ್ಬಿಟ್ಟಿದ್ದಾರೆ. ಅವ್ರ ಬಾಲ್ಯದಿಂದ ಅಲ್ಲಿವರೆಗೂ ಎಷ್ಟು ಸರ್ ಅವ್ರು ಇರೋ ಟೈಮಲ್ಲಿ ಅವ್ರಿಗೆ ಯಂಗ್ಸ್ಟರ್ಸ್ ಜೊತೆ ಕನೆಕ್ಟ್ ಆಗ್ಬೇಕೇ ವಿನಃ ಅವ್ರ ಸಿಸ್ಟಮ್ನೇ ಮುಂದೆ ತಗೊಂಡೋಗ್ತೀನಿ ನಾನು ಅಂದ್ರೆ ಹೆಂಗ್ ನಡೆಯುತ್ತೆ. ನಾನಿವಾಗ 65 ಆಗ್ಬಿಟ್ಟು ನನ್ಗೇನೋ ಅಂದ್ರೆ ಇರಿಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 65-70 ನನಗೇನೋ ಒಂದು ಪರ್ಸನಲಿ ಇರಿಟೇಟ್, ಅದನ್ನ ನಾನು ತಗೊಂಡೋ ಕಾನೂನು ಮಾಡಿದ್ರೆ ಜನ ಒಪ್ತಾರ? ಯಂಗರ್ ಪೀಪಲ್ ಫಾರ್ ಎಕ್ಸಾಂಪಲ್ ಇದೇ ತರ ಪ್ರೊಟೆಸ್ಟ್ ಮಾಡ್ತಾರೆ ಅಲ್ವಾ. ಸೊ ಒಂದು ಐಡಿಯಲ್ ವರ್ಲ್ಡ್ ಅಲ್ಲಿ ಐ ಥಿಂಕ್ 55 ಆದ್ಮೇಲೆ ಪಾಲಿಟಿಕ್ಸ್ ಅಲ್ಲಿ ಯಾರು ಬರ್ಲೇ ಕುಡುದು ಅಂತ ರೂಲ್ ತಂದ್ಬಿಡ್ಬೇಕು. 55 ಆದ್ಮೇಲೆ ನೀವು ಏನದು ಮಾರ್ಗದರ್ಶ ಮಂಡಳಿಯಾಗಿ ಇರೋರ್ಗೆ ನೀವು ಗೈಡ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ. ನೀವು ಕಂಟೆಸ್ಟ್ ಮಾಡಬೇಡಿ, ಪ್ರಚಾರಕ್ಕೆ ಹೋಗಿಬೇಕಾರೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಡಿ ನೀವು, ಆಯ್ತಾ. ಯಾವುದೇ ತರದ ಒಂದು ಪವರ್ಫುಲ್ ಪೊಸಿಷನ್ ಅಂದ್ರೆ ಮೇ ಬಿ ಯಾರ ಸಿನಿಮಾ ಮಾಡ್ಬೋದೇನೋ ಈ ತರ, ಬಿಕಾಸ್ ರಿಯಾಲಿಟಿಲಂತೂ ನನ್ಗೆ ಆಗದ್ ಕಾಣಿಸ್ತಿಲ್ಲ. ಬಟ್ ರಿಯಾಲಿಟಿಲಿ ಆಗ್ಬೋದು, ಬಟ್ ಸದ್ಯಕ್ಕೆ ಇಲ್ಲ. ಮೇ ಬಿ ಯಂಗರ್ ಜನರೇಷನ್ಸ್ ಐ ಡೋಂಟ್ ನೋ.
ಅವ್ರು ಇಫ್ ದೇ ಡಿಸೈಡ್ ಟು ಸೇ ಈ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಕೊಳಕಿದೆ ನಾವೇ ಹೋಗೋಣ ಒಳಗೆ ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಗ್ರೇಟ್ ಅಲ್ವಾ. ಅಗೇನ್ ಅದು ಕೂಡ ಒಂದು ಮಾತು ಬರುತ್ತೆ. ಎಷ್ಟೊಂದು ಜನ ನಂಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆದಾಗ ಕೂಡ 2011 ಟೈಮಲ್ಲಿ ಅಣ್ಣಾ ಹಜಾರೆ ಅವ್ರದ್ದು, ಆ ಟೈಮಲ್ಲಿ ಆ ಒಂದು ಮೂಮೆಂಟ್ಗೂ ಏನ್ ಜನ ಹೇಳೋರು, CJP ಕೂಡ ಅದೇ ಹೇಳಿದ್ರು. ಈಗ ಏನು ಒಂದು ಅವ್ರು ಬಂದ ತಕ್ಷಣ ಅವಾಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಆದಾಗ ಕೂಡ ಒಂದು ಸೆಕ್ಷನ್ ಆಫ್ ಅದು ಮೀಡಿಯಾ ಸಪೋರ್ಟೆಡ್ ಆಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೇನೆಂದ್ರೆ, ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇದ್ರೆ ಪಾಲಿಟಿಕ್ಸ್ಗೆ ಬನ್ನಿ. IAC ಆದಾಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ಇದು ಹೇಳಿ 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 ಕಡೆಗೆ ಏನಾಯ್ತು, ಆಪ್ ಅನ್ನೋ ಒಂದು ಪಾರ್ಟಿಯ ನಿರ್ಮಾಣ ಆಗಿದ್ದು. ಅರವಿಂದ್ ಕೇಜ್ರಿವಾಲ್ ಅನ್ನೋರೊಬ್ರು ಪೊಲಿಟಿಷಿಯನ್ ನಮಗೆ ಇಂಟ್ರೊಡ್ಯೂಸ್ ಆಗಿದ್ದು. ಕಟ್ಟು 2026 ಅಲ್ಲಿ ಏನಾಗ್ತಿದೆ, ಸೇಮ್ ಅದೇ ಹೇಳ್ತಾ ಇದ್ದಾರೆ. ಸೇಮ್ ಈ ನ್ಯೂಸ್ ಚಾನೆಲ್ಸ್ ಎಲ್ಲ ನಾನು ನೋಡ್ತಾ ಇದ್ದೀನಿ, ಬುದ್ಧಿಜೀವಿಗಳು ಇವರೆಲ್ಲ ಇದೇ ಹೇಳ್ತಾ ಇರೋದು. ಅಂದ್ರೆ ಇವರೆಲ್ಲರಿಗೂ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂದ್ರೆ, ಈ CJP ಅವ್ರು ಯಾರಿದ್ದಾರೆ, ಅಭಿಜಿತ್ ದೀಪ್ಕೆ ಆಗಿರ್ಬೋದು, ಅಥವಾ ರಾಣಕಾ ಅವ್ರು ಆಗಿರ್ಬೋದು, ಅಥವಾ ಇನ್ಯಾರಿದ್ದಾರೆ, ಸೌರವ್ ದಾಸ್, ಎಲ್ಲರೂ ಬಂದು ಎಲೆಕ್ಷನ್ ಫೈಟ್ ಮಾಡಲಿ ಅಂತ. ಇದು ಹೇಗಾಯ್ತು ಅಂದ್ರೆ, ನನಗೆ ಇವಾಗ ರೋಡಲ್ಲಿ ಪಾಟೋಲ್ ಇದೆ ಸರ್, ರೋಡ್ ಸರಿ ಮಾಡಿ ಅಂತ ಹೇಳಿದ್ರೆ ನೀನೇ ರೋಡ್ ಹಾಕು ಅಂದಂಗಾಯ್ತು. ನಾನು ಯಾಕೆ ರೋಡ್ ಹಾಕ್ಲಿ? ನೀವು ರೋಡ್ ಹಾಕೋದಕ್ಕೆ ಟ್ಯಾಕ್ಸ್ ಇಸ್ಕೊಂಡಿದ್ದೀರಾ ನನ್ನ ಹತ್ರ, ಅದಕ್ಕೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ಅವ್ರು ಈ ಕೆಲಸ ಮಾಡಬೇಕು, ನಿಮ್ಮದು ಅವ್ರದ್ದು ಅಡ್ಜಸ್ಟ್ಮೆಂಟ್ ಇರೋದು, ನಾನಿಲ್ಲಿ ಟ್ಯಾಕ್ಸ್ ಪೇಯರು. ನಾನು ಬಂದು ಇದನ್ನು ಸರಿ ಮಾಡಿ ಅಂದರೆ ನೀನೇ ಬಂದು ಮಾಡು. ಅಥವಾ ಬ್ರಿಡ್ಜ್ ಬಿದ್ದೋಯ್ತಲ್ಲ ಅಂದರೆ ನಿನಗೆ ಕಟ್ಟಕ್ಕೆ ಬರುತ್ತಾ ಬ್ರಿಡ್ಜು ಅಂದರೆ, ಬರಲ್ಲ ಸ್ವಾಮಿ ನಂಗೆ ಬ್ರಿಡ್ಜ್ ಕಟ್ಟಕ್ಕೆ. ನನಗೆ ಎಕ್ಸಾಮಿನೇಷನ್ ಹೆಂಗೆ ನಡೆಸೋದು ನಂಗೆ ಗೊತ್ತಿಲ್ಲ, ನನಗೆ ಪಾಲಿಟಿಕ್ಸ್ ಗೊತ್ತಿಲ್ಲ. ಪಾಲಿಟಿಕ್ಸ್ ಗೊತ್ತಿದ್ದಿದ್ರೆ ನಾನು ಯಾಕೆ ನಿಮಗೆ ಎಲೆಕ್ಟ್ ಮಾಡ್ತಾ ಇದ್ದೆ ಅಥವಾ ವೋಟ್ ಮಾಡ್ತಿದ್ದೆ? ನಾನೇ ಹೋಗಿ ನಿಲ್ತಾ ಇದ್ದೆ ಅಲ್ವಾ? ನಾನೇ ಜನರನ್ನ ಹೋಗ್ಬಿಟ್ಟು ನನಗೆ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದೆ. ನನಗೆ ಸಮಯ ಇಲ್ಲ, ನನಗೆ ಆ ಒಂದು ಪ್ಯಾಷನ್ ಇಲ್ಲ, ಆಯ್ತಾ, ನನಗೆ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿದೆ. ಬಟ್ ಒಂದು ಸಮಾಜದಲ್ಲಿ ನಿರ್ಮಾಣ ಮಾಡಿದಾಗ, ಇಂಡಿಯಾ ಅಂತ ನಾವು ಮಾಡಿದಾಗ, ಅಥವಾ ಈ ದೇಶ ಅಂತ ಮಾಡಿದಾಗ ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಪ್ಲಸ್ ಆಲ್ಸೋ ಒಂದು ಈ ಸಿಸ್ಟಮ್ ಮಾಡಿದಾರಲ್ವಾ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಷನ್, ಜುಡಿಷರಿ ಕ್ಲಾಸು, ಅದ್ರ ಜೊತೆಗೆ ಮೀಡಿಯಾ ಅನ್ನೋದೊಂದು 4 ಸ್ತಂಭಗಳಿದೆ ನಮಗೆ. ಆ್ಯಂಡ್ ಇದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ, ಬ್ಯೂರೋಕ್ರಾಟ್ಸ್ ಬರ್ತಾರೆ, ಯಾರು ಇಂಟ್ರೆಸ್ಟ್ ಇದೆ ಹೋಗ್ತಾ ಇದ್ದಾರೆ. ಇವಾಗ UPSC ಬರೆದ್ಬಿಟ್ಟು ಎಷ್ಟೊಂದು ಜನ ಬ್ಯೂರೋಕ್ರಸಿಗೆ ಹೋಗ್ತಾರೆ, IAS ಮಾಡ್ತಾರೆ, IRSಗೆ ಬರ್ತಾರೆ, ಮಾಡ್ತಿದ್ದಾರೆ. ಅವ್ರವ್ರ ಆಸಕ್ತಿ ಇರೋರು ಅವ್ರು ಮಾಡ್ತಿದ್ದಾರೆ. ಹಾಗಂತ ಎಲ್ರಿಗೂ ನೀವು ಬನ್ನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನಾವು ಕೇಳ್ತಿರೋದು ಇದು ಸರಿಗಿಲ್ಲ, ಸರಿ ಮಾಡಿ. ಹೇಗೆ ಮಾಡ್ತೀರಾ ನಿಮ್ಮ ತಲೆನೋವುದು. ಅಲ್ಲ, ರಿಕ್ರೂಟ್ಮೆಂಟ್ಗಳು ಇರ್ತಾವಲ್ಲ, ಅದನ್ನಾದ್ರೂ ಸರಿಯಾಗಿ ಮಾಡಬೇಕು. ಪ್ರತಿಯೊಂದು ಸರಿ ಮಾಡಿ ಹೇಳ್ತಿರೋದು, ಒಂದಲ್ಲ ಎಕ್ಸಾಮ್ ಪೇಪರ್ ಲೀಕ್ ಆಗೋದಲ್ಲ, ರಿಕ್ರೂಟ್ಮೆಂಟ್ಗಳು ನೇಮಕಾತಿನಾದ್ರೂ ಸರಿ, ಎವ್ರಿಥಿಂಗ್. ಅಂದ್ರೆ ಯಾವುದೇ ತರದ ಒಂದು ಕಡೆಗೂ ನೀವು ಒಂದು ಚೀಲ ಅದು ಅಂದ್ರೆ ಒಂದು ಲೀಕ್ ಇರ್ಕೊಡ್ದು. ಇದು ಹೆಂಗೆ ಅಂದ್ರೆ, ಚೀಲದಿಂದ ಮಳೆ ಬರ್ತಾ ಇದೆ ಹೆಂಗೆ ಕೆಳಗೆ. ಒಂದು ಮನೆ ಕಟ್ಬೇಕಾದ್ರೆ ನಾವು ಅಕಸ್ಮಾತ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಬಂದು ತಪ್ಪು ಮಾಡಿದ್ದಾರೆ ಅಂದ್ರೆ ಏನ್ ಮಾಡ್ತೀವಿ ನಾವು? ಬಿಡ್ತೀವಾ? ಮನೆ ಬಿಟ್ಬಿಡಿ, ತರಕಾರಿ ತೊಗೊಳಕ್ ಹೋಗ್ತೀವಿ, ಒಂದೇ ಒಂದು ಕೊಳ್ತೋಗಿರೋ ಇದು ಟೊಮೆಟೊ ಹಾಕ್ಬಿಟ್ರೆ ಏನಂತೀವಿ ನಾವು? ಅಲ್ಲಿ ಅಷ್ಟೊಂದು ಕಾಳಜಿ ತೋರಿಸೋರು, ಅಷ್ಟೊಂದು ಕುತೂಹಲ ಇಟ್ಟಿರೋರು, ಅಷ್ಟೊಂದು ನಮ್ಮ ಒಂದು ಇಂಟ್ರೆಸ್ಟನ್ನ ನೋಡೋರು ಬೇರೆ ಕಡೆಗೆ ನೋಡಿದ್ರೆ ಯಾಕೆ ನೀವೇ ಪಾಲಿಟಿಕ್ಸ್ಗೆ ಬನ್ನಿ? ಹಂಗಂದ್ರೆ ಹಣ್ಣನ್ನು ನೋಡ್ಬಿಟ್ಟು ಬೇಡ ಅಂದ್ರೆ ಅವ್ನು ಹೇಳ್ದಾಗ ನೀನೇ ಬೆಳ್ಕೊ ಹೋಗು ಅಂತ ಹೇಳಕ್ಕಾಗತ್ತಾ? ಐ ಥಿಂಕ್ ಅದು ವಿತಂಡವಾದ. ಅದು ಕರೆಕ್ಟ್ ಸರ್. ಚೇಂಜಸ್ ಆಗಲೇಬೇಕು. ಅದೇ ಥರ ಚೇಂಜಸ್ ಆಗುವಂಥ ಕಾಲಗಳು ಬರ್ತಾ ಇದೆ ಅಂತ ಅನಿಸುತ್ತೆ. ನೀವು ಹಾಗೆ ಜೆನ್ಜಿ ಹೋರಾಟನ ಕರ್ನಾಟಕ ಅಥವಾ ಬೆಂಗಳೂರಿನಲ್ಲಿ ನಾವು ನೋಡಿದಾಗ ಕೆಲವರು ಫಿಲ್ಮ್ ಸ್ಟಾರ್ಸ್ಗಳು ಕೂಡ ಅಲ್ಲೋಗಿ ಸಪೋರ್ಟ್ ಮಾಡೋದು. ಎಕ್ಸಾಂಪಲ್ಲು ನಮ್ಮ ಪ್ರಕಾಶ್ ರಾಜ್ ಸರ್, ಕಿಶೋರ್ ಅವರು ತುಂಬ ದಿನ ಇಲ್ಲಿ ಫ್ರೀಡಮ್ ಪಾರ್ಕಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಸೊ ಅವರ ಸಪೋರ್ಟು ಸಿಕ್ಕಿದ ಮೇಲೆ ಹೇಗೆ ಅನಿಸುತ್ತೆ ನಿಮಗೆ? ಫಿಲ್ಮ್ ಸ್ಟಾರ್ಸ್ಗಳು ಕೂಡ ಈಗ ಜೆನ್ಜಿಗೆ ಎಂಟ್ರಿ ಆಗ್ತಿರೋದು. ಫಿಲ್ಮ್ ಸ್ಟಾರ್ಸ್ ಅಂತ ನೋಡೋದಕ್ಕಿಂತ ಇವ್ರನ್ನೆಲ್ಲ ನಾನು ಇಂಡಿವಿಜುವಲಿ ಸಮಾಜದಲ್ಲಿ ಆ್ಯಂಡ್ ಒಂದು ಅವರು ಇರೋವಂಥ ಒಂದು ಬದುಕಿನಲ್ಲಿ ಏನಂತೀರ, ಕಿವಿನ ನೆಲಕ್ಕೆ ಕೊಟ್ಟು ಇರೋವಂಥ ಮನುಷ್ಯರು ಅಂತ ನಾನು ನಂಬ್ತೀನಿ. ಅದ್ರಲ್ಲಿ ಆಕ್ಟರ್ಸ್ ಅನ್ನೋದು ಅವರ ಒಂದು ಪ್ರೊಫೆಷನ್ ಅಷ್ಟೇ. ನೀವೇನೋ ಮಾತಾಡಿದ್ರಾ ಇದ್ರ ಬಗ್ಗೆ? ಅವರ ಇಲ್ಲ. ಬಟ್ ಅವ್ರು ಐ ಮೀನ್ ಪ್ರಕಾಶ್ ರಾಜ್ ಅವರು, ಐ ಥಿಂಕ್ ಗೌರಿ ಲಂಕೇಶ್ ಅವರ ಹತ್ಯೆ ಆದಾಗ ಅವರೊಂದು ಪೋಸ್ಟ್ ಹಾಕಿದ್ದು ನನಗೆ ತುಂಬಾನೇ ಪ್ರೇರಿತನಾಗಿದ್ದೆ ನಾನು. ಅವ್ರು ಅವತ್ತು ಹೇಳಿದ್ರು, ನಂಗೆ ಈಗಲೂ ಜ್ಞಾಪಕ ಇದೆ, ಯಾವ ರೀತಿ ಇದನ್ನು ನಾನು ಸುಮ್ಮನೆ ಆಗೋದಕ್ಕೆ ಬಿಡೋದಿಲ್ಲ, ಐ ಆಮ್ ಗೋನ್ ಟು ಟೇಕ್ ದಿಸ್ ಹೈಟ್. ಆ್ಯಂಡ್ ಆ ಒಂದು ಸ್ಥಾನಕ್ಕೆ ಬಂದಂಥ ಒಬ್ಬ ಪ್ರೊಫೆಷ್ನಲ್ಲು ಆ್ಯಕ್ಟಿಂಗ್ ಇದರಲ್ಲಿ ಬೇಕಿಲ್ಲ ಅವ್ರಿಗೆ ಇದೆಲ್ಲ ಸಮಾಜದ ಒಂದು ಕೂಗಿಗೆ ನಿಲ್ಲೋದು. ಅವ್ರಿಗೂ ಗೊತ್ತಿದೆ ಅದು, ಬಟ್ ಇನ್ಸ್ಪೈಟ್ ಆಫ್ ದಟ್ ಅವ್ರಿಗೆ ಆ ಒಂದು ನ್ಯಾಯದ ಪಕ್ಷ ನಾನು ನಿಲ್ತಿದ್ದೀನಿ. ಆ್ಯಂಡ್ ಇದು ನನಗೆ ಸಹಜ, ಅಂದರೆ ಇದನ್ನು ಅವರು ನಾಟಕವಾಗಿ ಮಾಡ್ತಾ ಇರೋದಲ್ಲ. ಇದು ದಿಸ್ ಕಮ್ಸ್ ನ್ಯಾಚುರಲಿ ಟು ಹಿಮ್ ಆಗ್ಬೋದು, ಕಿಶೋರ್ ಅವ್ರು ಆಗ್ಬೋದು, ಇನ್ಯಾರೇ ಆ ಥರ. ಒಂದು ಜನರನ್ನು ನಾನು ಒಂದು ಸ್ವಲ್ಪ ಆಕರ್ಷಿಸಬೇಕು, ನನಗೆ ಅವರಿಂದ ನೆಕ್ಸ್ಟ್ ನಾನೇನೋ ಒಂದು ಅಜೆಂಡಾ ಇಟ್ಕೊಂಡ್ಬರ್ಬೇಕು ಅನ್ನೋದು ಜನ ಮೂರ್ಖರಲ್ಲ, ಹಿಡಿದು ಬಿಡ್ತಾರೆ ಅದನ್ನು. ನೀವು ಪ್ರಕಾಶ್ ರಾಜ್ ಸರ್ ಹೆಸರು ಹೇಳಿದ್ರಿ ಆ್ಯಂಡ್ ಕಿಶೋರ್ ಸರ್ ಹೆಸರು ಹೇಳಿದ್ರಿ, ಅವರಿಬ್ಬರು ವೆರಿ ಕ್ಲಿಯರ್ ಸ್ಟ್ಯಾನ್ಸ್ ಇದೆ ಅವ್ರದ್ದು. ಆ್ಯಂಡ್ ಇದಕ್ಕೆ ನೀವು ಯಾವುದೇ ಥರದ ಒಂದು ಪಟ್ಟ ಕೊಡೋ ನೆಸೆಸರಿನೇ ಇಲ್ಲ. ಅಂದರೆ ಅವ್ರು ಆ್ಯಕ್ಟರ್ ಆಗಿಲ್ದೋ ಇದ್ರು ಕೂಡ ಐ ಥಿಂಕ್ ಅವ್ರು ಇದೇ ಮಾಡಿರೋರು. ಇಟ್ಸ್ ಜಸ್ಟ್ ದಟ್ ಅವರ ಒಂದು ಹ್ಯುಮಿಲಿಟಿ ಬಗ್ಗೆ ನನಗೆ ಇನ್ನೂ ಜಾಸ್ತಿ ಗೌರವ ಬರುತ್ತೆ. ಅವ್ರು ಯಾವ ರೀತಿ
ಇದನ್ನು ಏನಂತೀರಾ ಅವ್ರದ್ದೇ ಆದ ಒಂದು, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಮಗೂ ಅಕ್ಕಪಕ್ಕದಲ್ಲಿ ನಾವು ಸಮಾಜದವ್ರೆ ಯಾರೋ ಒಬ್ರು ಗೊತ್ತಿರ್ತಾರಲ್ವ ಪಾಪ ಮನೇಲಿ ಪೇಪರ್ದು ಸಮಸ್ಯೆ ಆಗಿರೋದು ಅಥವಾ ಓದಿ ಕಷ್ಟಪಟ್ಟು ವೇಸ್ಟ್ ಆಗಿರೋದು, ಆ ಒಂದು ನಿಮಗೆ ಕಿವಿ ಕೇಳಿದ್ದೀರಾ ಅಂದರೆ ಆ ನೋವಿನ ಒಂದು ಸ್ವಲ್ಪ ಅರಿವಿದೆ ಅಂದರೆ ನೀವು ಹೋಗಿ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡ್ತೀರಾ. ನನಗೇನು ಯಾರು ಹೆಂಗಾರು ಆಗಲಿ, ನನ್ನ ಎಕ್ಸಾಮ್ ಆಗೋಗಿದೆ, ನನ್ನ ಜೀವನ ಆಗೋಗಿದೆ, ನನ್ನ ಕೆಲಸದಲ್ಲಿದ್ದೀನಿ ಇವಾಗ, ಯಾರು ಹೆಂಗಾರು ಹಾಳಾದ್ರೆ ನನಗೇನು ಅನ್ನೋರು ಕೇರ್ ಇರೋದಿಲ್ಲ. ಸೊ ಐ ಥಿಂಕ್ ಈ ಥರ ಫಿಗರ್ಸ್ ಅಂತ ಬಂದಾಗ ಇಟ್ಸ್ ಗ್ರೇಟ್. ಅವರ ಒಂದು ಪ್ರೊಫೆಷನ್ ಅಷ್ಟೊಂದು ಲೈಮ್ಲೈಟಲ್ಲಿ ಇದ್ದರೂ ಕೂಡ ಅವರು ಹಿಂಜರಿದೆ ಅದನ್ನು ಮುಂದೆ ಬರ್ತಾರೆ. ಆ್ಯಂಡ್ ಫಾರ್ ಮೀ ಶ್ಯೂರ್ಲಿ ಅವರಿಬ್ಬರು ಕೂಡ ನನಗೆ ಇನ್ಸ್ಪೈರ್ ಮಾಡ್ತಾರೆ. ಎಸ್ ಸೊ ಜೆನ್ಸಿ ಮೂಮೆಂಟ್ನ ನೆಗ್ಲೆಕ್ಟ್ ಮಾಡೋವಂಥ ಸಾಧ್ಯನೇ ಇಲ್ಲ, ನೆಗ್ಲೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಸೆಂಟ್ರಲ್ ಗೌರ್ಮೆಂಟು ಅಥವಾ ಈಗಿರೋ ಪ್ರೆಸೆಂಟ್ ಗೌರ್ಮೆಂಟು ಜೆನ್ಸಿ ಮೂಮೆಂಟನ್ನ ತುಂಬ ಸೀರಿಯಸ್ ಆಗಿ ತಗೊಂಡಿದೆ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಐ ಥಿಂಕ್ ತಗೊಳ್ಳೇಬೇಕು. ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಐ ಫೀಲ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ನಮ್ಮ ದೇಶದಲ್ಲಿ ಯಾರ್ಯಾರಿದ್ದಾರೆ, ಹೊಸಬ್ರು ಹಳಬ್ರು, ಗ್ರ್ಯಾಂಡ್ ಓಲ್ಡ್ ಪಾರ್ಟಿಗಳಾಗಿರ್ಬೋದು, 100 ವರ್ಷಕ್ಕಿಂತ ಜಾಸ್ತಿ, ಬಿಗ್ಗೆಸ್ಟ್ ಪಾರ್ಟಿ, ಫಂಡ್ಸ್ ಬಿಗ್ಗೆಸ್ಟ್ ಇದೆ, ಯಾರ್ಯಾರು ಇದ್ದಾರೋ ಪ್ರತಿಯೊಬ್ಬರಿಗೂ ಇದೊಂದು ಎಚ್ಚರಿಕೆ. ಇನ್ನು ಮುಂದೆ ನೀವು ಹಿಂದಿನ ಸಮಯದ ತನಕ ಅಥವಾ ಇಲ್ಲಿ ತನಕ ನಡೆದಿರೋದನ್ನೇ ನೀವು ನಡ್ಸ್ಕೊಂಡು ಹೋಗಕ್ಕೆ ಆಗಲ್ಲ. ಇದು ಕ್ಲಿಯರ್ ಕಟ್. ಆ್ಯಂಡ್ ಐ ಥಿಂಕ್ ಇದು ಹೋಗ್ತಾ ಹೋಗ್ತಾ ಸ್ಪೀಡಪ್ ಆಗುತ್ತೆ ಎಲ್ಲದರಲ್ಲೂ. ನಾನು ಆಲ್ರೆಡಿ ಸುಮಾರು ಕಡೆ ನೋಡಿದೆ, ಮಹಾರಾಷ್ಟ್ರಲ್ಲಿ, MP ಲಿ, ರಾಜಸ್ಥಾನಲ್ಲಿ ಸ್ಕೂಲ್ಗಳಲ್ಲಿ ಪ್ರೊಟೆಸ್ಟ್ಗಳು ಶುರು ಆಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಒಂದು ಫಿಸಿಕಲಿ ಇಂಪೇರ್ಡಿನ ಒಂದಿಷ್ಟು ಜನ ಮಕ್ಕಳು, ಚಾಲೆಂಜ್ ಮಕ್ಕಳು, ಅವ್ರಿಗೆ ಬೇಸಿಕ್ ನೆಸೆಸಿಟಿ ಸ್ಕೂಲಲ್ಲಿ ಇಲ್ಲ ಅಂತ ಧರಣ ಮಾಡಿ ಪ್ರಿನ್ಸಿಪಲ್ನ ರಿಸೈನ್ ಮಾಡಿಸಿದ್ರು. ಇನ್ನೊಂದು ಕಡೆ ಮಹಾರಾಷ್ಟ್ರಲ್ಲೊಂದು, ರಾಜಸ್ಥಾನ್, ಮಹಾರಾಷ್ಟ್ರ, MP ಎಲ್ಲ ಕಡೆನೂ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ 8ನೇ ಕ್ಲಾಸ್ ಹುಡುಗರು ಮಕ್ಕಳು, ಹುಡುಗಿರು ಸೇರಿ ಒಂದು ಕಡೆಗೆ ಹಳ್ಳಿ ಮೈನ್ ರೋಡನ್ನು ಬ್ಲಾಕ್ ಮಾಡಿಬಿಟ್ರು ಕೂತ್ಕೊಂಡು, ಸೇಮ್ ಕ್ಯಾಮ್ರಾಗಳು ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಭಾಳ ಖುಷಿ ಆಯಿತು, ಆ ಟೀಚರ್ ಅವರು ತುಂಬ ಒಂಥರ ಏನೋ ಜಂಬದಲ್ಲಿ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಿದ್ರು. ಸ್ಟೂಡೆಂಟ್ಸು ವಿನಮ್ರತೆಯಿಂದ ಹೇಳಿದ್ರು ಅವ್ರಿಗೆ, ಸರ್ ಬನ್ನಿ ಕುತ್ಕೊಳ್ಳಿ ನಮ್ಮ ಜೊತೆಗೆ, ನಾವು ಬೆರೆತ್ಕೊಂಡು ಮಾತಾಡಿ, ನೀವು ಹಿಂಗೆ ನಿಂತ್ಕೊಂಡು ದಬ್ಬಾಳಿಕೆಯಿಂದ ಮಾತಾಡ್ಬಿಡಿ ನಮ್ಮ ಜೊತೆಗೆ. ಆ ಕಾಲ ಹೋಗ್ಬಿಡಿದೆ ಇವಾಗ. ಆ ಭಯ ಇದ್ದಿದ್ದು, ಸ್ಟೂಡೆಂಟ್ ಅಂದರೆ ಮೇಷ್ಟ್ರು ಅಂದರೆ ಸಿ ಗೌರವ ಇರಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಗೌರವ ಅದು 2 ವೇ ಇರುತ್ತೆ. ಮಕ್ಳಿಗೂ ಗೌರವಿಸ್ಬೇಕಲ್ವಾ ಸ್ಟೂಡೆಂಟ್ಸ್, ಟೀಚರ್ಸ್ ಆದವರು ಕೂಡ. ಆ್ಯಂಡ್ ಅನೇಕ ಟೀಚರ್ಸು ನಾನು ನೋಡಿದ್ದೇನೆ, ಅನೇಕ ಟೀಚರ್ಸು CGP ಪಾಪ ಸ್ಟೂಡೆಂಟ್ಸ್ ಪರ ನಿಂತವ್ರು, ಅನೇಕ ಟೀಚರ್ಸು. ಅವ್ರು ಮೇ ಬಿ ಈ ಒಂದು ಸೋಷಿಯಲ್ ಮೀಡಿಯಾ ಬಾಯ್ಕಾಟ್ ಮಾಡಿಬಿಡ್ತಾರೆ ಅಥವಾ ಕೆಲಸಗಳಿಂದ ಎಷ್ಟೊಂದು ಜನ ಕೆಲಸದಿಂದೆಲ್ಲ ತೆಗೆದಾಕಿದ್ರು ಆ CJP ಪ್ರೊಟೆಸ್ಟ್ಗೆ ಹೋಗಿದ್ದಕ್ಕೆ ಅನ್ನೋದಕ್ಕೆ. ಸೊ ಪಾಪ ಆ ಭಯದಿಂದ ಮುಂದೆ ಬಂದಿಲ್ದರು. ಬಟ್ ಅನೇಕ ಟೀಚರ್ಸ್, ನಾನು ಎಷ್ಟೊಂದು ಜನ ಹತ್ರ ಮಾತಾಡಿದ್ದೀನಿ, ಪಾಪ ಅವರು ಅದೇ ಹೇಳ್ತಾರೆ, ಅಲ್ಲ ಸ್ಟೂಡೆಂಟ್ಸ್ಗೆ ನಾವು ಇದೆಲ್ಲ ಮಾಡೋದು, ಅವ್ರ ಕೂಗೆ ಕೇಳಲಿಲ್ಲ ಅಂದರೆ ಹೇಗೆ ಅಂತ. ಸರ್ ಆಫ್ಟರ್ ಇಂಡಿಪೆಂಡೆಂಟು ಇಂಡಿಯನ್ಸು ಸ್ಲೋಲಿ ವಾಯ್ಸ್ ರೈಸ್ ಮಾಡ್ತಾ ಆಫ್ಟರ್ 75 ಇಯರ್ಸ್ ಆದಮೇಲೆ ಸ್ವಲ್ಪ ಜೋರಾಗಿದೆ ಅನ್ಸುತ್ತೆ ವಾಯ್ಸ್. ಐ ಡೋಂಟ್ ನೋ, ಮೇ ಬಿ ಈಗಿನ ಸಮಯದಲ್ಲಿ ನಾವು ಇರೋದ್ರಿಂದ ಪ್ರಸ್ತುತ ಆಗ ಅನಿಸ್ತಿರ್ಬೋದೇನೋ, ಬಟ್ ಪ್ರತಿಯೊಂದು ಹೋರಾಟದಲ್ಲೂ ಅದರದ್ದೇ ಆದ ಒಂದು ಕೂಗಿತ್ತು ಅನ್ಸುತ್ತೆ ನನಗೆ. ಅದು ಯಾವುದೇ ಆಗಿರ್ಬೋದು ಆಂದೋಲನಗಳು ಈ ರೀತಿ ನಡೆದಿರೋದು. ಬಟ್ ಅವಾಗಿವಾಗ ಒಂದೊಂದು ಈ ಥರ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಆಗುತ್ತೆ. ನಾವೆಲ್ಲ ಎಮರ್ಜೆನ್ಸಿ ಕೇಳಿದ್ವಿ, ಹುಟ್ಟಿರಲಿಲ್ಲ ನಾನು ಆ ಟೈಮಲ್ಲಿ. ಇಂದಿರಾ ಗಾಂಧಿ ಅವರು ತಂದಂತ, ಇಲ್ಲ 85 ನಾನು ಹುಟ್ಟಿದ್ದು. ಸೊ 79, 80 ಅಷ್ಟರಲ್ಲಿ ಎಮರ್ಜೆನ್ಸಿ ಎಫೆಕ್ಟ್ ಆಗೋಗ್ಬಿಟ್ಟಿತ್ತು. ಸೊ ನಾವು ಬರೀ ಕೇಳಿದ್ವಿ, JP ಆಂದೋಲನದ ಬಗ್ಗೆ ಕೇಳಿದ್ವಿ, ಹೇಗೆ ಏನಂತೀರಾ, ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅನ್ನೋ ಒಂದು ಸರ್ಕಾರನ ಬೀಳ್ಸಿದ್ರು, ಕೇಳಿದ್ವಿ ಅಲ್ವಾ ನಾವು. ಕಲ್ಪನೆ ಅಂತೂ ಮಾಡಲ್ಲ. ನಾನು ಓದಿದ್ದೀನಿ ಅದ್ರ ಬಗ್ಗೆ ಸಾಕಷ್ಟು. ಆಗ ಕೂಡ ಹೇಳೋದು ಎಷ್ಟೊಂದು ಜನ ಏನು ಅಂದರೆ, ಯಾರೂ ಪ್ರೆಡಿಕ್ಟ್ ಮಾಡಿರಲಿಲ್ಲ ಈ ಥರ ಇಂದಿರಾ ಗಾಂಧಿನ ಯಾರೋ ಸೋಲಿಸ್ಬಿಡ್ತಾರೆ. ಅದು ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಲ್ಲ, JP ಅವರು ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವರು. ಸೊ ಈಗ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಅಂದರೆ X ಆಗಲಿ Y ಆಗಲಿ, ಇವರಿಲ್ಲ ಅಂದರೆ ಇವ್ರ ಜಾಗದಲ್ಲಿ ಯಾರು, ಇನ್ಯಾರಿದ್ದಾರೆ, ಕಲ್ಪನೆ ಏನು, ಪರಿಹಾರ ಏನು ಅಂತ. ಇಂದಿರಾ ಗಾಂಧೀಜಿ ಅವರ ಸುಪ್ರೀಂ ಇದರಲ್ಲಿದ್ದಾಗ ಎಮರ್ಜೆನ್ಸಿ ಟೈಮಲ್ಲಿ JP ಅನ್ನೋರೊಬ್ರು ಬಂದು ಅವರ ಒಂದು ಕುರ್ಚಿನ ಬೀಳಿಸ್ಬಿಡ್ತಾರೆ ಅನ್ನೋರು ಆಗಿದ್ದಂಥ ಬೆಸ್ಟ್ ಆಫ್ ದ ಬೆಸ್ಟ್ ಪೊಲಿಟಿಕಲ್ ಅನಾಲಿಸ್ಟ್ ಆಗ್ಬೋದು, ಮೀಡಿಯಾ ಹೆಡ್ಸ್ ಆಗ್ಬೋದು, ಊಹೆ ಮಾಡಿರಲಿಲ್ಲ ಅಲ್ವಾ. ಸೊ ಆ ರೀತಿಯಲ್ಲಿ ನೋಡ್ತಾ ಇದ್ದಾಗ ಈ ಆಂದೋಲನ ಏನಾಗಿದೆ CJPದು, ಐ ಥಿಂಕ್ ಇದು ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ. ಹೌಸ್ ಆಫ್ ಕಾರ್ಡ್ಸ್, ಹಿಂಗೆ ಕಾರ್ಡ್ಸ್ನೆಲ್ಲ ಹಿಂಗೆ ಜೋಡಿಸಿರ್ತೀವಿ ನಾವು, ಅದು ಒಂದೇ ಒಂದು ಬಿತ್ತು ಅಂದ್ರೆ ಎಲ್ಲ ಬೀಳಕ್ಕೆ ಶುರು ಆಗುತ್ತಲ್ಲ, ಆ ಥರ ಬೀಳೋದು ಅಂದರೆ ನಾನು ಹೇಳ್ತಾ ಇರೋದು ಸಿಸ್ಟಮ್ ಇವಾಗ ಸರಿ ಆಗಲೇಬೇಕು. ಇನ್ನು ಸಿಸ್ಟಮ್ ಕಾರಣ ಕೊಡೋದಕ್ಕಾಗೋದಿಲ್ಲ ಅಥವಾ ಆಡಳಿತಗಳು ಕಾರಣ ಕೊಡೋದಕ್ಕಾಗೋದಿಲ್ಲ, ಆಗಲ್ಲ. ಐ ಥಿಂಕ್ ಅದ್ರದ್ದು ಎಫೆಕ್ಟ್ಸ್ ಇಮಿಡಿಯೇಟ್ಲಿ ನಾವು ನೋಡೋಕೆ ಶುರು ಮಾಡಿಬಿಟ್ಟಿದ್ದೀವಿ, ಇಮಿಡಿಯೇಟ್. ಆ್ಯಂಡ್ ಇವರೆಲ್ಲ ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮ್ ವೋಟರ್ಸ್ ಆಗ್ತಾರೆ. ನೆಕ್ಸ್ಟ್ ನಾಪ್ಕ ಇಟ್ಕೊಳ್ತಾರೆ ಅವರು, ಡೆಫಿನೆಟ್ಲಿ ಅಲ್ವಾ. ಸೊ ಬದಲಾವಣೆ ಅನ್ನೋದು ಜಗದ ನಿಯಮ ಅನ್ನೋ ರೀತಿಯಲ್ಲಿ ಬದಲಾವಣೆ ಆಗಲೇಬೇಕು.
ಈ ಜೆನ್ಜಿ ಪ್ರೊಟೆಸ್ಟ್ ಕೂಡ ಅದೇ ರೀತಿ ಬದಲಾವಣೆಯನ್ನು ತರ್ತಾ ಇದೆ ಅಂತ ಅನ್ನೋದು ಖಂಡಿತ. ಫೈನಲ್ ಒಂದು ಕನ್ಕ್ಲೂಷನ್ ಬರ್ಬೋದು. ಖಂಡಿತ.